ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಆದ್ಯಾದಿಲಕ್ಷ್ಮೀ ಭವ ಸುಪ್ರಸನ್ನ ವಿಶುದ್ಧ ವಿಜ್ಞಾನ ಸುಖೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತ ಪ್ರಜ್ಞಾನ ನೇತ್ರಿ ಭವ ಸುಪ್ರಸನ್ನ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷ ಸನ್ಮಂಗಲಾನಿ ಭವಂತು. ಅನಂತ ಗುಣಪೂರ್ಣನಾದ ಸರ್ವಥಾ ದೋಷರಹಿತನಾದ ಸಚ್ಚಿತ್ ಆನಂದ ಸ್ವರೂಪಿಯಾದ ನಮ್ಮ ನಿಮ್ಮೆಲ್ಲರಿಗೂ ಅನಂತ 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 ಉಪಕಾರವನ್ನು ಮಾಡಿರುವ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಸ್ವತಂತ್ರನಾದ ಸರ್ವೇಶ್ವರನಾದ ನಮ್ಮ ಕುಲದ ಹೆದ್ದೈವನಾದ ಶ್ರೀ ಶ್ರೀನಿವಾಸ ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿನಿಯಾದ ಜಗನ್ಮಾತೆಯಾದ ಬುದ್ಧೀಂದ್ರಿಯ ಮನಃಪ್ರೇರಕಳಾದ ಐಶ್ವರ್ಯಾದಿ ಅಖಿಲ ಅಭೀಷ್ಟಪ್ರದಳಾದ ವಿಶಿಷ್ಟ ತತ್ವಜ್ಞಾನದಾಯಕಳಾದ ಜಗನ್ಮಾತಳಾದ ಮಹಾಲಕ್ಷ್ಮೀದೇವಿಯ ಪರಮ ದಿವ್ಯವಾದ ಸನ್ನಿಧಾನದಲ್ಲಿ ಶರನ್ನವರಾತ್ರ ಮಹೋತ್ಸವ ಬಹಳ ಉತ್ತಮವಾದ ಪರ್ವಕಾಲದಲ್ಲಿ ನಾವು ನೀವೆಲ್ಲ ಅತ್ಯಂತ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಭರವಸೆಯಿಂದ, ಪರಮ ಭಕ್ತಿಯಿಂದ, ತತ್ವಜ್ಞಾನದಿಂದ ಭಗವಂತನ ಗುಣಗಳನ್ನು, ಮಹಾಲಕ್ಷ್ಮೀದೇವಿಯ ಅನೇಕ ಗುಣಗಳನ್ನು ತಿಳಿದು ಚಿಂತನೆ ಮಾಡ್ತಾ ಪೂಜೆಯನ್ನು ಮಾಡುವ ದೊಡ್ಡದಾದ ಸುದೈವದಲ್ಲಿ, ಸುದಿನಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಈಗಿನ ಕಾಲದ ಒಂದು ದುರ್ದೈವ, ನಮ್ಮ ಹಿರಿಯರೆಲ್ಲ ಪ್ರತಿ ಕ್ಷೇತ್ರದೊಳಗೆ ಒಂದೊಂದು ವರ್ಷ 6 ತಿಂಗಳು 8 ತಿಂಗಳು ಒಂದೊಂದು ತಿಂಗಳು ಇದ್ದು ಸಾಧನೆಯನ್ನು ಮಾಡಿಕೊಂಡು ಬರುವಂತಹ ದಿನಗಳಿತ್ತು. ನಾವೆಲ್ಲ ಏನು ಪಾಪ ಮಾಡೀವಿ, ಎಷ್ಟು ದರಿದ್ರರಿದ್ದೀವಿ ಗೊತ್ತಿಲ್ಲ. ಒಂದು ಊರಿನೊಳಗೆ ಒಂದು ರಾತ್ರಿ ಕಳೆಯೋದಿಲ್ಲ, ಒಂದು ಕ್ಷೇತ್ರದೊಳಗೆ ಒಂದು ರಾತ್ರಿ ಕಳೆಯೋದಿಲ್ಲ. ಅಂತಹ ಘೋರವಾದ ದಿನದಲ್ಲೂ ಕೂಡ 9-10 ದಿನಗಳವರೆಗೆ ನವರಾತ್ರೋತ್ಸವದ ಒಂದು ಧ್ಯಾನ ಸತ್ರದಲ್ಲಿ ಭಾಗವಹಿಸುವ ದೊಡ್ಡದಾದ ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂತಹ ಆ ಲಕ್ಷ್ಮೀನಾರಾಯಣರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ
ಈ 9-10 ದಿನಗಳಲ್ಲಿ ಕೆಲ ಹೊತ್ತು ಲಕ್ಷ್ಮೀದೇವಿಯ ಮಹಿಮೆ ಮತ್ತು ಕೆಲ ಹೊತ್ತು ಶ್ರೀನಿವಾಸನ ಮಹಿಮೆ. 12 ಪುರಾಣಗಳಲ್ಲಿ ಶ್ರೀನಿವಾಸನ ಮಹಿಮೆ ಬಂದಿದೆ. ಅಲ್ಲೆಲ್ಲ ಬಂದ ನಾನಾ ವಿಧವಾದ ಮಹಿಮೆಗಳನ್ನು ಕೇಳುವ, ತಿಳಿದು ಚಿಂತನೆಗೆ ತಂದುಕೊಳ್ಳುವ ಅಲ್ಪ ಪ್ರಯತ್ನವನ್ನು ಮಾಡೋಣ. ಲಕ್ಷ್ಮೀದೇವಿಯನ್ನು ಕೊಂಡಾಡ್ತಾ ಇರುವಾಗ ಶ್ರದ್ಧಾ ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕರೀತಾರೆ. ಏನು ಶ್ರದ್ಧೆ ಅಂದರೆ, ಇವತ್ತು ನಾವೆಲ್ಲ ಇದ್ದೇವೆ, ಬಹಳ ಸೇವೆ ಮಾಡ್ತೇವೆ, ಬಹಳ ಪೂಜೆ ಮಾಡ್ತೇವೆ, ಹಾಗೆ ನಮ್ಮನ್ನು ನಾವು ತಿಳ್ಕೊಂಡಿವಿ, ಬಹಳ ಧ್ಯಾನ ಮಾಡ್ತೇವೆ, ನಮ್ಮಷ್ಟು ಜಪ ಯಾರು ಮಾಡುವುದಿಲ್ಲ, ನಮ್ಮಷ್ಟು ಪಾರಾಯಣ ಯಾರು ಮಾಡುವುದಿಲ್ಲ. ನಾವು ಅಂತಂದ್ರೆ ಒಂದು ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ, ಸ್ಪೆಷಲ್ ಎಂಬುದಾಗಿ ನಾವು ಭಾವಿಸಿದ್ದೇವೆ. ದುರ್ದೈವ ಅಂದರೆ ಅದಕ್ಕೆ ತಕ್ಕದಾದ ಫಲ ಪಡೆದಿಲ್ಲ, ಅದಕ್ಕಾಗಿ ಅಳ್ಕೋ ಕೊಡ್ತೇವೆ ದೇವ್ರ ಮುಂದೆ. ಸಾಧನೆಯ ವಿಷಯ ಬಂದಾಗ ನನ್ನಷ್ಟು ಸಾಧನೆ ಯಾರೂ ಮಾಡಿಲ್ಲ ಅಂತ ನಮ್ಗೆ ಫೀಲ್ ಇರುತ್ತೆ. ಆದರೆ ಫಲ ಏನು ಪಡೆದುಕೊಂಡು ಅಂತಂದರೆ ನಿತ್ಯ ಅಳೋದೇ ಆಗಿರ್ತದೆ, ಏನು ಫಲ ಸಿಕ್ಕಿರೋದಿಲ್ಲ. ಯಾಕೆ? ಸಾಧನೆ ಮಾಡಿದ ಮೇಲೆ ಸಾಧನೆಗೆ ತಕ್ಕದಾದ ಫಲ ಸಿಗಬೇಕು. ಇಡ್ಲಿ ಒಲಿ ಮೇಲೆ ಅನ್ನಕ್ಕೆ ಇಟ್ಟ ಮೇಲೆ 45 ನಿಮಿಷಕ್ಕೆ ಅನ್ನ ಆಗಬೇಕು. ಅನ್ನ ಆದರೆ ನಾನು ಅನ್ನಕ್ಕೆ ಇಟ್ಟಿದ್ದು ಸಾರ್ಥಕ. ನಾ 3 ತಾಸು ಆಯ್ತು ರೀ ಒಲಿ ಮೇಲೆ ಇಟ್ಟೀನಿ ಅಂತಂದ್ರೆ ಒಲಿನೇ ಹಚ್ಚಿಲ್ಲ, ಅನ್ನ ಎಲ್ಲಿಂದ ಆಗಬೇಕತ್ತಲ್ಲಿ? ನೀರೇ ಹಾಕಿಲ್ಲ, ಅನ್ನ ಎಲ್ಲಿಂದ ಆಗಬೇಕು? ಅಕ್ಕಿನೇ ಹಾಕಿಲ್ಲ, ಅನ್ನ ಎಲ್ಲಿಂದ ಆಗಬೇಕು? ಪಾತ್ರೆನೇ ಇಟ್ಟಿಲ್ಲ, ಅನ್ನ ಎಲ್ಲಿಂದ ಆಗಬೇಕು? ಒಂದು ಕಡೆ ಒಲಿ ಅದ, ಒಂದು ಕಡೆ ಪಾತ್ರೆ ಅದ, ಇನ್ನೊಂದು ಕಡೆ ಅಕ್ಕಿ ಅದ, ಅನ್ನ ಎಲ್ಲಿಂದ ಆಗಬೇಕು? ಆಗುವುದಕ್ಕೆ ಸಾಧ್ಯನೇ ಇಲ್ಲ. 3 ತಾಸಲ್ಲ, 30 ತಾಸು ಇಡಲಿ, 30 ದಿವಸ ಇಡಲಿ, 30 ವರ್ಷ ಇಡಲಿ, ಅದು ಅನ್ನ ಆಗುವುದಿಲ್ಲ. ಹಾಗಾದರೆ ಅನ್ನರೂಪವಾದ ಫಲ ನಮಗೆ ಸಿಕ್ಕು ಬರಬೇಕು ಅಂತಂದರೆ ಅದಕ್ಕೆ ತಕ್ಕದಾದ ಸಾಧನೆ ಆಗಿರಬೇಕು. ನಾನು ಸಾಧನೆ ಮಾಡಿದ್ದೇನೆ ಅಂತಂದರೆ ಅದು ವೇಸ್ಟ್. ಅದು ಸಾಧನೆ ಹೇಗಾಗಬೇಕು, ಸಾಧನೆ ಯಾವ ನಿಟ್ಟಿನೊಳಗಾಗಬೇಕು, ಆ ಸಾಧನೆಗೆ ತಕ್ಕದಾದ ಫಲ ಬಂದಿದೆಯಾ, ಬರುವವರಿಗೆ ಆಗಬೇಕು. ಹಾಗಾದರೆ ನಮ್ಮ ಸಾಧನೆ ಸಾರ್ಥಕ. ಹಾಗಾದರೆ ಸಾಧನೆ ಹೇಗೆ ಆಗುವುದು? ಕೆಲವರು ನಿರಂತರ ಜಪ ಮಾಡ್ತಿರ್ತಾರೆ, ಕೆಲವರು ನಿರಂತರ ಪಾರಾಯಣ ಮಾಡ್ತಿರ್ತಾರೆ, ಕೆಲವರು ನಿರಂತರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಿರ್ತಾರೆ, ಉಪವಾಸ ವನವಾಸಗಳಲ್ಲಿ ತೊಡಗಿರ್ತಾರೆ, ವ್ರತ ನಿಯಮಗಳನ್ನು ಮಾಡ್ತಾರೆ, ಜಪ ತಪಗಳನ್ನು ಮಾಡ್ತಾರೆ, ಅಖಂಡವಾಗಿ ಪಾಠ ಪ್ರವಚನದಲ್ಲಿ ದೀಕ್ಷಾಬದ್ಧರಾಗಿರ್ತಾರೆ. ಹೀಗೆ ನಾನಾ ತರಹದ ಸಾಧನೆಗಳಲ್ಲಿ ತೊಡಗಿರ್ತಾರೆ. ಆ ಎಲ್ಲ ಸಾಧನೆಗಳ ಫಲವೇನು ಅಂತಂದರೆ ನಮಗೆ ನಮ್ಮ ಅಪೇಕ್ಷಿತವಾದ ಫಲ ನಮಗೆ ಸಿಕ್ಕಾಗ. ದೊಡ್ಡದಾದ ಮೋರೆ ಇದೆ, ಆ ಮೋರೆ ದಾಟಬೇಕು. ಮೋರೆ ದಾಟಬೇಕು ಅಂದರೆ ದಾಟುವುದಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಹಾಕಿದಾಗ ನಾವು ಅಲ್ಲಿ ಹೋಗ್ತೇವೆ. 1 ಸೆಂಟಿಮೀಟರ್ದೊಳಗೆ ಮಿಸ್ ಆಯಿತು, ನಡೆಯೋದಿಲ್ಲ. 1 ಸೆಂಟಿಮೀಟರ್ ಅಲ್ಲ, ಅರ್ಧ ಸೆಂಟಿಮೀಟರ್ದೊಳಗೆ ಮಿಸ್ ಆದರೂ ಘಟನೆ ಬೀಳೋದೆ, ಬಚಾವ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಚಾವ್ ಆಗಬೇಕು ಅಂತಂದರೆ, ನಾವು ಆಚೆ ಹೋಗಬೇಕು ಅಂದರೆ ಅದು ಏನು ಡಿಸ್ಟೆನ್ಸ್ ಅದ ಅಷ್ಟು ನಾನು ಶಕ್ತಿ ಹಾಕಲಿಕ್ಕೇ ಬೇಕು. ಹಾಗಾದಾಗ ಮಾತ್ರ ನಾನು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಆ ಶಕ್ತಿ ಯಾವುದು? ನಾವು ಮಾಡಿದ ಸಾಧನೆಗೆ ತಕ್ಕದಾದ ಫಲ ಕೊಡುವಂಥ ಶಕ್ತಿ ಯಾವುದು ಅಂದರೆ ಆ ಶಕ್ತಿ ಮತ್ತಿನ್ಯಾವುದು ಅಲ್ಲ, ಅದು ಶ್ರದ್ಧೆ. ಆ ಶ್ರದ್ಧೆಗೆ ಅಭಿಮಾನಿನಿ ಲಕ್ಷ್ಮೀದೇವಿ. ಏನು ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಯಾರು ಮಾಡಿದ್ದಾರೆ? ಶ್ರದ್ಧೆ ಮಾಡಿದವರಿಗೆ ಇನ್ಸ್ಟಂಟ್ ಆಗಿ ಫಲ ಸಿಗತ್ತಾ? ಲಗ ಹೊಡೆದ್ರೂ ಸಿಗೋದಿಲ್ಲ, ನಿಶ್ಚಿತ. ಶ್ರದ್ಧೆ ಮಾಡಿದವರಿಗೆ, ವಿಶ್ವಾಸ ಇಟ್ಟವರಿಗೆ ಈಗಿಂದೀಗಲೇ ಫಲ ಸಿಗಬೇಕು ಅಂತಂದ್ರೆ ಅವ್ರ ಅಪ್ಪರಾಣಿ ಸಿಗೋದಿಲ್ಲ. ನಮಗಲ್ಲ, ಪಾಂಡವರಿಗೆ ಸಿಕ್ಕಿಲ್ಲ. ಪಾಂಡವರಲ್ಲಿ ಒಬ್ಬಳಾದ ದ್ರೌಪದಿ, ಆ ದ್ರೌಪದಿ ಭಾರತೀ ದೇವಿ. ಆ ಭಾರತೀ ದೇವಿ ಶ್ರದ್ಧೆಗೆ ಅಭಿಮಾನಿನಿ. ಅವಳ ಹೆಸರು ಶ್ರದ್ಧಾ ಅಂತ. ಪ್ರಾಣಾತ್ ಶ್ರದ್ಧಾ, ಪ್ರಾಣದೇವರಿಂದ ಹುಟ್ಟಿ ಬಂದವಳು ಅಥವಾ ಪ್ರಾಣದೇವರ ನಂತರದಲ್ಲಿ ಇರುವವಳು ಶ್ರದ್ಧಾ ನಾಮಗಳಾದ ಭಾರತೀ ದೇವಿ ಶ್ರದ್ಧೆಗೆ ಅಭಿಮಾನಿ. ಅವಳಿಗೇನೆ ಭಾರಿ ಕಷ್ಟ ಬಂತು, 100 ತರಹದ ಕಷ್ಟ ಬಂತು, ಭಾರಿ ಭಾರಿ ಆಪತ್ತುಗಳು ಬಂತು. ಆ ಕಷ್ಟ ನಮಗೆ ಬಂದಿಲ್ಲ. ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ, ನಮ್ಮ ಅಣ್ಣ ತಮ್ಮಂದ್ರು ರೊಕ್ಕ ಕಸಿದುಕೊಂಡಿಲ್ಲ, ನಮಗೆ ಕಾಡು ಪಾಲಾಗಿಲ್ಲ,
ಹೆಂಡತಿಗೆ ಅವಮಾನವಾಗಿಲ್ಲ, ಮಕ್ಕಳು 14 ವರ್ಷ ತಂದೆ ತಾಯಿಗಳನ್ನು ಬಿಟ್ಟು ದೂರ ಎಲ್ಲೋ ಇದ್ರಪ್ಪ ಅನ್ನೋ ದುರ್ದೈವವಿಲ್ಲ, ದುರ್ಧರವಾದ ಪ್ರಸಂಗವಿಲ್ಲ, ಏನೂ ಕಷ್ಟಗಳು ಬಂದಿಲ್ಲ. ಇದು ದೇವರ ಕಾರುಣ್ಯ. ಅವರಿಗೆ ಬಹಳ ಕಷ್ಟ ಬಂತು, ಆದರೆ ಅವರು ಮಾಡಿದ ಶ್ರದ್ಧೆಗೆ ಸಿಕ್ಕ ಫಲವೇನಿದೆಯಲ್ಲ, ಬಹಳ ಅದ್ಭುತವಾದ ಫಲವಿರ್ತದೆ, ಊಹೆಗೆ ನಿಲುಕದ ಫಲವಿರ್ತದೆ. ಶ್ರದ್ಧೆ ಮಾಡಿದವನಿಗೂ ಶ್ರದ್ಧೆ ಮಾಡದಿರುವವನಿಗೂ ಸಿಗುವ ಫಲವೇನಿದೆ ಅಂತಂದ್ರೆ, ನಮ್ಮ ಹಿಂದಿಯೊಳಗೆ ಹೇಳ್ತಾರೆ, ಜಮೀನ್ ಆಸ್ಮಾನ್ ಅಂತಾರೆ, ಭೂಮಿ ಆಕಾಶದಷ್ಟು ಅಂತಾರೆ. ಬಹಳ ದಿವ್ಯವಾದ ಫಲ ಸಿಕ್ಕು ಬರ್ತದೆ. ಯಾಕೆಂದ್ರೆ ಆ ಶ್ರದ್ಧೆ ಏನಿದೆ, ಆ ಶ್ರದ್ಧೆ ದೇವತೆಯನ್ನು ಸಂತೋಷ ಪಡಿಸಿ ಅವರಿಂದ ಫಲ ಸಿಗುವಂತಹದ್ದಾಗಿದೆ. ದೇವರನ್ನು ಸಂತೋಷ ಪಡಿಸದೆ ಪಡೆದ ಫಲವೇನಿದೆ ಅಂತಂದ್ರೆ ಲಂಚ ಕೊಟ್ಟು ಪಡೆದುಕೊಂಡ ಫಲ ಅದು. ಚಪರಾಸಿಯಿಂದ, ಪ್ಯೂನಿಂದ, ಅಥವಾ ಇನ್ಯಾರ್ದೋ ಒಬ್ಬ ವ್ಯಕ್ತಿಯಿಂದ ದುಡ್ಡು ಗಿಡ್ಡು ಕೊಟ್ಟು ಏನೋ ಮಾಡಿ ಅವನಿಂದ ನಾವು ಹೇಗೆ ಫಲ ಪಡೆದುಕೊಳ್ತೇವಲ್ಲ, ಹಾಗೆ ದೇವರನ್ನು ಅವಾಯ್ಡ್ ಮಾಡಿ ಲಕ್ಷ್ಮೀ ದೇವರಲ್ಲಿ ಪ್ರಾಣದೇವರಲ್ಲಿ ಶ್ರದ್ಧೆಯನ್ನು ಮಾಡದೆ ಏನೋ ವಸ್ತುಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಪ್ರಯತ್ನದಲ್ಲಿ, ನಮ್ಮ ಜಾಬಿನಲ್ಲಿ, ನಮ್ಮ ಇನ್ನೊಂದೇನೋ ಅಲ್ಲೇ ಯಾರ್ದೋ ಬಂದು ಬಳಗದ ಇತ್ಯಾದಿಗಳಲ್ಲಿ ಏನಂತಾರೆ ಒಂದು ಕೆಲಸವನ್ನು ಮಾಡಿಸಿಕೊಳ್ಳೋದೇನಿದೆ, ಇದು ತಾತ್ಕಾಲಿಕವಾಗಿ ಸಿಗುವಂಥ ಫಲವಿದು, ತಾತ್ಕಾಲಿಕವಾಗಿ ಸಿಗುವಂಥ ಫಲ. ಇವತ್ತು ಕರೋಡ್ಪತಿಗಳು ಎಷ್ಟಿಲ್ಲ, ಲಕ್ಷಾವಧಿ ಸಂಪಾದನೆ ಮಾಡುವವರು ಎಷ್ಟಿಲ್ಲ ಇವತ್ತು. ನಿಮ್ಗೆ ಯಾರು ಸಂಪರ್ಕದೊಳಗೆ ಬಂದಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಸಂಪರ್ಕದಲ್ಲಿ ಬಂದದ್ದು ಹೇಳ್ತೇನೆ. ಅನೇಕ ಯುವಕರು, ಅನೇಕ ಈಗ ಮದುವೆಯಾದ ತರುಣರು, ಅವರು ಬಂದು ಹೇಳ್ತಾರೆ, ಆಚಾರ್ಯ ನಮಗೆ ಲಾಸ್ಟಿಗೆ ಮಂತ್ ಎಂಡಿಗೆ ನಮ್ಮ ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ. ಎಷ್ಟೋ ಗಳಿಸ್ತೀಯಾ? ನನಗೆ 1.5 ಲಕ್ಷ ಇದೆ, ನನ್ನ ಹೆಂಡತಿಗೆ 1.5 ಲಕ್ಷ ಇದೆ, ಉಳಿಯೋದಿಲ್ಲ. ಯಾಕೆ? ನಾನಂದೆ ನನ್ನ ತಿಂಗಳಿಗೆ 5,000 ರೂಪಾಯಿ ಬರ್ತಾನೆ, 2,000 ರೂಪಾಯಿ ಉಳಿಸ್ತೇನೆ. ಯಾಕೆ ಉಳಿಸ್ತೇನೆ ಅಂತ ಕೇಳಿದೆ. ನನ್ನ ದೊಡ್ಡಸ್ತನಕ್ಕೆ ನಾ ಹೇಳೋದಲ್ಲ, ನನ್ನ ಹತ್ರ ಯಾಕೆ ಉಳಿತೆ, ಯಾಕೆ ನಿಮಗೆ ಉಳಿಲಿಲ್ಲ ಯಾಕೆ? ಅಂದರೆ ಆ ಶ್ರದ್ಧೆಯ, ವಿಶ್ವಾಸದ, ದೇವರಲ್ಲಿ ಮಾಡುವ ಭರವಸೆಯ, ಜಪತಪ ಮಾಡುವ ಒಂದು ಅನುಷ್ಠಾನದಲ್ಲಿಯ ದೇವರಲ್ಲಿ ಇರುವ ಅದ್ಭುತವಾದ ನಿಷ್ಠೆ ಏನಿದೆ, ಆ ನಿಷ್ಠೆ ಬರುವುದು ಅತ್ಯಲ್ಪವಾಗಿದ್ದರೂ ಕೂಡ 10 ಮಂದಿಗೆ ಸಂತೋಷಪಡಿಸುವಷ್ಟು ವೈಭವದಿಂದ ಜೀವನವನ್ನು ಮಾಡ್ತಾನೆ. ಇದು ಶ್ರದ್ಧೆಯ ಫಲವಿದೆ, ಇದು ಶ್ರದ್ಧೆಯ ಫಲ. ಲಕ್ಷಾವಧಿ ದುಡ್ಡಿದ್ದರೂ, ಭಾರಿ ವೈಭವದ ಮನೆ ಇದ್ದರೂ ಸುಖವಾದ ನಿದ್ರೆ ಬರುವುದಿಲ್ಲ ಅನೇಕರಿಗೆ. 10 ಜನಕ್ಕೆ ಊಟವಾಗುವಷ್ಟು ಮನೆಯೊಳಗೆ ಪ್ರತಿನಿತ್ಯ ಚೆಲ್ಲಿದರೂ ತಾನು ಹೊಟ್ಟೆ ತುಂಬ ಊಟ ಮಾಡುವ ಸೌಭಾಗ್ಯನೇ ಇರೋದಿಲ್ಲ. ಎಲ್ಲರಿಗೂ ಡೈಟು, BP, ಶುಗರು, ನೂರಾರು ಸಮಸ್ಯೆಗಳು. ಯಾಕೆ? ನಾನು ಗಳಿಸಿದ್ದು ಯಾವುದೂ ಕೂಡ ಶ್ರದ್ಧೆಯನ್ನು ಬಿಟ್ಟು ವಿಮುಖರಾಗಿ, ಶ್ರದ್ಧೆ ವಿಶ್ವಾಸಗಳಿಂದ ವಿಮುಖರಾಗಿ ನಾವು ಸಂಪಾದನೆ ಮಾಡಿದ್ದಕ್ಕಾಗಿ ಆ ಸಂಪಾದಿತವಾದ ಯಾವ ದ್ರವ್ಯವೂ ಕೂಡ ನನ್ನ ಸುಖಕ್ಕೆ ಕಾರಣವಾಗ್ತಿಲ್ಲ, ನನಗೆ ಬೇಕಾದ ಫಲಕ್ಕೆ ನಾನು ರೀಚ್ ಆಗ್ತಾ ಇಲ್ಲ. ಹಾಗಾದರೆ ನಾನು ಮಾಡಬೇಕಾದ್ದು ಅತ್ಯಂತ ಸಹನೆಯಿಂದ, ತಾಳ್ಮೆಯಿಂದ ದೇವರಲ್ಲಿ, ಲಕ್ಷ್ಮೀ ದೇವಿಯಲ್ಲಿ ಒಂದು ದೃಢವಾದ ಶ್ರದ್ಧೆಯನ್ನು ಮಾಡುವುದರಿಂದ ಸಿಗುವ ಲಾಭಗಳೇನಿದೆ, ಬಹಳ ಊಹಾತೀತವಾದ ಲಾಭ. ಇವತ್ತು ಇದೇ ಕಲ್ಲೂರು ಕ್ಷೇತ್ರದ ಇವತ್ತೆಲ್ಲ ಸಮೃದ್ಧವಾಗಿ ಇದ್ದಾರೆ ಎಲ್ಲರೂ, ಲಕ್ಷ್ಮೀ ದೇವಿ ಅನುಗ್ರಹದಿಂದ, ವಿಚಾರವಿಲ್ಲ. ಇದೇ 2-3 ತಲೆಮಾರಿನಿಂದ ಕೈ ದುಡ್ಡಿರ್ತಿದ್ದಿಲ್ಲ, ಬರೋರು ಇರ್ತಿದ್ದಿಲ್ಲ. ಎಷ್ಟು ಜನ ಬಂದರೂ ಊಟಕ್ಕೆ ಹಾಕ್ತಿದ್ರು, ಅನ್ನ ಸಿಕ್ತಿತ್ತು, ನೀರು ಸಿಕ್ತಿತ್ತು, ಎಲ್ಲ ಸಿಕ್ತಿತ್ತು. ನಮ್ಮೆಲ್ಲ ಹಿರಿಯರು 3-4 ತಲೆಮಾರಿನಿಂದ ಎಲ್ಲರೂ ಬಡವರೇ, ಎಲ್ಲರ ಮನೆಯೊಳಗೂ ನಿತ್ಯ ಬ್ರಾಹ್ಮಣರ ಭೋಜನೆ ಆಗ್ತಿತ್ತು. ವರ್ಷಕ್ಕೆ ಒಂದು 20, 30, 40, 50 ದಿನ ಬ್ರಾಹ್ಮಣರ ಭೋಜನೆ ಆಗ್ತಿತ್ತು. ಇವತ್ತು ನಮ್ಮ ಯಾರ ಮನೆಯಲ್ಲಿ ಬ್ರಾಹ್ಮಣರ ಭೋಜನೆ ಆಗತ್ತೆ, ಅತಿಥಿಗಳ ಸತ್ಕಾರವಾಗತ್ತೆ, ಅಭ್ಯಾಗತರಿಗೆ ಅನುಕೂಲವಾಗತ್ತೆ, ಅವ್ರಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಗೆ ನಮ್ಮಲ್ಲಿ ಇಲ್ವಾ? ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಒಬ್ಬ ಬ್ರಾಹ್ಮಣ ಇಡೀ ಜೀವನದೊಳಗೆ ಮನೆಯೊಳಗೆ ಊಟ ಕಾಣದೇ ಇರುವವರು ನೂರಾರು ಜನ ಬ್ರಾಹ್ಮಣರಿದ್ದಾರೆ. ಏನೋ ನಮ್ಮ ಹಿರಿಯರ ಪುಣ್ಯದಿಂದ ಒಂದು ಶ್ರಾದ್ದ ಹಬ್ಬ ಆದರೂ
ಮನೆಯೊಳಗೆ ಮಾಡಿ ಊಟಕ್ಕೆ ಹಾಕುವ ಸೌಭಾಗ್ಯವಿತ್ತು. ಅದು ಇವತ್ತು ಈ ಮಠ ಮಂದಿರಗಳು ಕೆಡಿಸಾಕ್ಬಿಟ್ಟಿವೆ. ಅಂದರೆ ನಮಗೆ ಅನುಕೂಲನೇ ಆಗ್ಯಾರ, ಅನುಕೂಲ ಆಗುವುದರ ಜೊತೆಗೆ ಏನದೆ ಮೈಗಳ್ಳರಿಗೆ ಅವೆಲ್ಲ ಅನುಕೂಲಗಳೇ. ಅಡಿಗೆ ಮಾಡಿಕೊಳ್ಳದೇ ಇರುವವರಿಗೆ ಝೊಮ್ಯಾಟೊ ಅನುಕೂಲ, ಅದು ಅಡಿಗೆ ಮಾಡದೇ ಇರುವವರಿಗೆ ಝೊಮ್ಯಾಟೊ ಅನುಕೂಲ. ಹಾಗೆ ನಾವೆಲ್ಲ ಈ ಅನುಕೂಲತೆಗಳನ್ನು ತೆಗೆದುಕೊಂಡು ಅದನ್ನು ನಾವು ಬಿಟ್ಟೆವು. ಪಿತೃಗಳ ಆರಾಧನೆ ಮನೆಯಲ್ಲೇ ಆಗಲಿಲ್ಲ, ಮಠದಲ್ಲೇ ಆಯಿತು. ಮಠದೊಳಗೆ ಎಷ್ಟು ಮಂದಿ ಪಿತೃಗಳ ಆರಾಧನೆ ಆಯಿತು? ಸಾವಿರಾರು ಪಿತೃಗಳ ಆರಾಧನೆ ಆಯಿತು. ಆ ಎಲ್ಲ ಪಿತೃಗಳ ಅನುಗ್ರಹ ಮಠಕ್ಕೆ ಆಯಿತು, ಮಠ ಸಮೃದ್ಧವಾಯಿತು. ನಾವೇನಾದ್ವಿ ಇವತ್ತು? ಮುಕುಂದಾಚಾರ್ಯ ಎದುರಿಗೆ ಕೂಡಿಸ್ಕೊಂಡು ನಾ ಹೇಳಿಕತ್ತೀನಿ ಅಲ್ಲ. ಅಂದರೆ ನಾನು ಹೇಳೋ ಟಾರ್ಗೆಟು ಮಠ ಮಂದಿರಿಗೆ ಬೈಯೋದಲ್ಲ, ನಾನು ನಿಂದೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಆ ಪಿತೃಗಳ ಆರಾಧನೆ ಮಾಡೋ ಶ್ರದ್ಧೆ ಕಡಿಮೆ ಆಗಿದೆ, ಶ್ರೀಮಂತಿಕೆ ಹೆಚ್ಚಾಗಿದೆ. ಆ ಶ್ರದ್ಧೆ ನಮ್ಮಲ್ಲಿ ಹುಟ್ಟಬೇಕು. ಆ ಶ್ರದ್ಧೆ ಎಲ್ಲಿಂದ ಹುಟ್ಟುವುದು ಅಂತಂದರೆ ಶ್ರದ್ಧಾನಾಮಕಳಾದ ಲಕ್ಷ್ಮೀದೇವಿಯ ದಿವ್ಯವಾದ ಅನುಗ್ರಹದಿಂದ ಆ ಶ್ರದ್ಧೆ ಇನ್ಸ್ಟೆಂಟ್ ಆಗಿ ಹುಟ್ಟಬೇಕು, ಒಳಗಿನಿಂದ ಇನ್ಬಿಲ್ಟ್ ಆಗಿ ಹುಟ್ಟಬೇಕು. ನಾವು ಹೊರಗಿಂದ ತಂದುಕೊಳ್ತೇವೆ ಅಂದರೆ ಅದು ಸಾಧ್ಯವಿಲ್ಲ, ಅದು ಒಳಗಿನಿಂದ ಹುಟ್ಟಿಕೊಳ್ಳಬೇಕು. ಆ ಶ್ರದ್ಧೆಯನ್ನು ಲಕ್ಷ್ಮೀದೇವಿ ನೀನು ಹುಟ್ಟಿಸು. ಆಮೇಲೆ ನಾನು ನಿನ್ನ ಹತ್ರ ಹಣ ಬೇಡಲಿಕ್ಕೆ, ಮನೆ ಬೇಡಲಿಕ್ಕೆ, ಆಸ್ತಿ ಬೇಡಲಿಕ್ಕೆ ನಾ ಬರ್ತೇನೆ ನಾನು ಮುಂದೆ. ಇಲ್ಲದೇ ಇದ್ದರೆ ಹುಚ್ಚರ ಹಾಗೆ ಬೇಡಿದ್ದೊಂದೇ ಆಗತ್ತೆ, ಪಡೆದಿದ್ದು ಏನೂ ಆಗುವುದಿಲ್ಲ. ಶ್ರದ್ಧೆ ಇಲ್ಲದೆ ಇದ್ದಾಗ ಲಕ್ಷ್ಮೀದೇವಿ ಹತ್ರ ಬೇಡಿದೀವಪ್ಪ, ಪ್ರತಿ ವರ್ಷ ಹೋಗ್ತೀವಿ, ಪ್ರತಿ ವರ್ಷ ದೀಪ ಹಾಕ್ತೀವಿ, ಪ್ರತಿ ವರ್ಷ ದರ್ಶನ ತಗೋತೀವಿ, ಪ್ರತಿ ವರ್ಷ ಕಾಯಿ ಕಟ್ತೀವಿ. ನಮ್ಮ ಮಗನ ಮದುವೆ ಆಗಿಲ್ಲ, ಇನ್ನೂ ನನಗೆ ಸಂತಾನ ಆಗಿಲ್ಲ, ನನಗೆ ಜಾಬ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಯಾಕೆ ಸಂತಾನವಾಗಲಿಲ್ಲ? ಯಾಕೆ ಮದುವೆ ಆಗಲಿಲ್ಲ? ಇವತ್ತಿನ 3 ದೊಡ್ಡ ಸಮಸ್ಯೆಗಳು ಯಾಕೆ ಆಗಲಿಲ್ಲ ಅಂತಂದರೆ 10 ಗಾಯತ್ರಿ ಜಪದ ಮೇಲೂ ಮಕ್ಕಳಿಗೆ ಶ್ರದ್ಧೆ ಇಲ್ಲ. 10 ಗಾಯತ್ರಿ ಜಪದ ಮೇಲೆ ಮಕ್ಕಳಿಗೆ ಶ್ರದ್ಧೆ ಇಲ್ಲ. ಹಾಗಾಗಿ ನಾವು ಬೇಡಲಿಕ್ಕೆ ಬಂದಿದ್ದೇವೆ. ಲಕ್ಷ್ಮೀದೇವಿಯ ಮಹಿಮೆ ಜೊತೆಗೆ ನಮಗೆ ಬೇಕಾದ ಅನಿವಾರ್ಯವಾಗಿರ್ತಕ್ಕಂಥ ಈ ಗುಣ. ಆದ್ದರಿಂದಾಗಿ ಶ್ರದ್ಧಾನಾಮಕಳಾದ ಶ್ರದ್ಧಾಭಿಮಾನಿನಿಯಾದ ಹೇ ಲಕ್ಷ್ಮೀ, ನೀನು ನನ್ನಲ್ಲಿ ಶ್ರದ್ಧೆಯನ್ನು ಹುಟ್ಟಿಸು. ಒಂದೇ ಗಾಯತ್ರಿ ಜಪ ಬಹಳ ಪರಿಣಾಮಕಾರಿಯಾಗತ್ತೆ, ಒಂದೇ ನಮಸ್ಕಾರ ಬಹಳ ಪರಿಣಾಮಕಾರಿಯಾಗತ್ತೆ, ಒಂದೇ ಹೊತ್ತಿನ ಪಾರಾಯಣ ಬಹಳ ಪರಿಣಾಮಕಾರಿಯಾಗತ್ತೆ, ಒಂದೇ ಹೊತ್ತಿನ ತೀರ್ಥಯಾತ್ರಾ ಕಲ್ಲೂರಿಗೆ ಬಂದು ಹೋಗಿದ್ದು ಬಹಳ ಪರಿಣಾಮಕಾರಿಯಾಗತ್ತೆ. ಇದರಲ್ಲಿ ಯಾವ ಸಂಶಯವಿಲ್ಲ. ಶ್ರದ್ಧೆ ಮಾಡುವುದು ನನ್ನ ಕೆಲಸ, ವಿಶ್ವಾಸ ಮಾಡುವುದು ನನ್ನ ಕೆಲಸ, ಫಲ ಕೊಡುವುದು ಅವಳ ಕೆಲಸ. ಶ್ರದ್ಧೆ ಇಲ್ಲದೆ, ವಿಶ್ವಾಸವಿಲ್ಲದೆ ನಾವು ಎಷ್ಟು ಕೆಲಸ ಮಾಡಿದರೂ ಕೂಡ, ನಾನು 108 ಪ್ರದಕ್ಷಿಣೆ ಹಾಕಿನಿ, ಅವ್ನು 108 ರೂಪಾಯಿ ಕೊಟ್ಟ, ಅದು ಬಾರ್ಗಿಂಗ್ ಆಗತ್ತೆ, ಅದು ವ್ಯವಹಾರವಾಗತ್ತೆ, ಅದು ವ್ಯವಹಾರವಾಗತ್ತೆ. ಆ ವ್ಯವಹಾರ ಮಾಡುವ ದೌರ್ಭಾಗ್ಯ ಕೊಡದೆ ಶ್ರದ್ಧೆಯನ್ನು ಕೊಟ್ಟು ವಿಶ್ವಾಸವನ್ನು ಬೆಳೆಸಿ ನಿನ್ನವನನ್ನಾಗಿ ನನ್ನನ್ನು ಮಾಡಿಕೋ ಅಂತ ಆ ಶ್ರದ್ಧಾಭಿಮಾನಿಗೆ ನಿತ್ಯದೊಳಗೂ ಪ್ರಾರ್ಥನೆಯನ್ನು ಮಾಡುವ ಆ ಲಕ್ಷ್ಮೀದೇವಿಯ ಒಂದು ಪುಟ್ಟದಾದ ಮಹಿಮೆಯನ್ನು ತಿಳಿತಾ ವೆಂಕಟೇಶ ಕಲ್ಯಾಣವನ್ನು ಪ್ರಾರಂಭವನ್ನು ಮಾಡೋಣ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪಡುತ್ತಾರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭ. ಇಲ್ಲೇ ಹೇಳ್ತಾರೆ, ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ, ಚೆನ್ನಾಗಿ ಒಂದು ಶ್ಲೋಕ ಪಠಣ, ಒಂದು ಶ್ಲೋಕದ ಶ್ರವಣ ಮಾಡುವುದರಿಂದ ವಕ್ತುಃ ಶ್ರೋತॄಣಾಂ, ಹೇಳುವವರ ಕೇಳುವವರ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತ್ತಾರೆ, ಕಲಿಯಿಂದ ಆಗಲ್ಪಟ್ಟಂತಹ ದುಷ್ಟಕರ್ಮಗಳು, ಆ ದುಷ್ಟಕರ್ಮದ ಪ್ರಭಾವ ಪಾಪಗಳು, ಆ ಎಲ್ಲ ಪಾಪಗಳು ಪರಿಹಾರವಾಗಿ ಪರಮ ಮಂಗಳವಾಗತ್ತೆ ಎಂಬುದಾಗಿ ಹೇಳ್ತಾರೆ. ಎಷ್ಟು ವರ್ಷ ಕೇಳಲಿಕ್ಕತ್ತು ವೆಂಕಟೇಶ್ ಮಹಾತ್ಮೆ? ನಾವೆಲ್ಲ ಸಣ್ಣವ್ರು, ನಾನು ಮುಕುಂದಾಚಾರ್ಯ ಇವರೆಲ್ಲ ಈಗ ಏನಂತಾರೆ ಒಂದು 10 ವರ್ಷ ಆಯ್ತು ನಾವು ಹೇಳಲಿಕ್ಕೆ ಶುರು ಮಾಡಿ ಅಂತ ಇಟ್ಕೊಳ್ಳೋಣ. ಮತ್ತು ಹಿರಿಯರೆಲ್ಲ 70-80 ವರ್ಷ ಆಯ್ತಲ್ಲ ಈಗ ಕೇಳ್ಕೊತಾನೆ ಇದ್ದು ಅದನ್ನ. ಯಾಕೆ ಫಲ ಸಿಕ್ಕಿಲ್ಲ? ಶ್ರದ್ಧೆ ಇಲ್ಲದಿರುವುದರಿಂದ ಫಲ ಸಿಕ್ಕಿಲ್ಲ. ಪರೀಕ್ಷಿತ ಮಹಾರಾಜನಿಗೆ ಇಷ್ಟು ಶ್ರದ್ಧೆ ಇತ್ತು ಅಂತಂದ್ರೆ
ಇಷ್ಟು ಶ್ರದ್ಧೆ ಇತ್ತು ಅಂತಂದ್ರೆ ಮಂಗಳವಾಯಿತು ಆದ ಕೂಡಲೇನೆ ಆ ವೈಕುಂಠದಿಂದ ರಥ ಬಂದು ಪರೀಕ್ಷಿತರನ್ನು ಕೂಡಿಸ್ಕೊಂಡ್ರು ವೈಕುಂಠಕ್ಕೆ ಕರೆದುಕೊಂಡು ಹೋಗಿಬಿಡ್ತು. ಹೀಗೆ ಸಾಧ್ಯನಾ? ಒಂದೇ ಭಾಗವತ, ಒಂದೇ ವೆಂಕಟೇಶ ಮಹಾತ್ಮೆ ಒಬ್ರಿಗೆ ಒಂಥರ ಫಲ, ಇನ್ನೊಬ್ರಿಗೆ ಇನ್ನೊಂಥರ ಫಲ ಕೊಡ್ಲಿಕ್ಕೆ ಸಾಧ್ಯವಾ? ಒಂದೇ 10 ರೂಪಾಯಿ ನಿಮಗೊಂದು ರೇಟು ನನಗೊಂದು ರೇಟ್ ಆಗುವುದಿಲ್ಲ. ಆದರೆ ಈ ನಮ್ಮ ಭಾಗವತ, ಇತಿಹಾಸ, ಪುರಾಣ, ನಮ್ಮ ದೇವರು, ನಮ್ಮ ದೇವತೆ ಇಷ್ಟು ಅದ್ಭುತವಾಗಿದ್ದಾರೆ ಅಂದರೆ ನಿಮಗೆ ಕೊಡುವ ಫಲವೇ ಬೇರೆ, ಇನ್ನೊಬ್ರಿಗೆ ಕೊಡುವ ಫಲವೇ ಬೇರೆ. ಇಬ್ರು 108 ಪ್ರದಕ್ಷಿಣೆ ಹಾಕಿರ್ತಾರೆ. ಯಾಕೆ? ಸಣ್ಣ ಕಥೆ ಹೇಳುತ್ತೇನೆ. ಹೀಗೆ ಆಟ ಆಡುವ ಒಬ್ಬ ಸಣ್ಣ ಹುಡುಗ ಹೊಲದಾಗ ಆಟ ಆಡ್ತಾ ಇದ್ದ. ಅವನು ಏನೋ ಮಣ್ಣು ತೋಡ್ತಾ ಇರುವಾಗ ಒಂದು ಚೀಲ ಸಿಕ್ತು. ಚೀಲ ತೆಗೆದ ನೋಡ್ದ, ಏನು ಸಣ್ಣ ಸಣ್ಣ ಗುಂಡುಗಳಿದ್ದು, ಗೋಲಿಗಳು. ಅವನಂದ ಭಾಳ ಚಲೋ ಆಯಿತು ನನಗೆ, ಏನಂತಾರೆ ಗೋಲಿ ಆಡ್ಲಿಕ್ಕೆ ನನಗೆ ಅನುಕೂಲ ಆಯಿತು ಅಂತಂದ. ಈಗ ನೋಡೋರು ಯಾರು ಗೋಲಿ ಆಡೋದಿಲ್ಲ, ಇರಲಿ, ಗೋಲಿ ಆಡ್ಲಿಕ್ಕೆ ಅನುಕೂಲ ಆಯ್ತು ಅಂತ. ಅವ್ರ ಅಪ್ಪ ಬಂದ ಅಷ್ಟ್ರಾಗ, ಗೋಲಿ ಆಡ್ಲಿಕ್ಕೆ ಚೀಲ ತುಂಬಿ ಹಾಕಲಿ ನಿನಗೆ ಬೇಕು, ನನಗೆ ಜ್ವಾಳ ತಿನ್ನುವ, ಜ್ವಾಳ ಹಾಳು ಮಾಡುವ ಪಕ್ಷಿ ಓಡಿಸ್ಲಿಕ್ಕೆ ನನಗೆ ಬೇಕು ಇವು ಕಲ್ಲುಗಳು. ನಿಂಗೆ ಗೋಲಿ ಆಡ್ಲಿಕ್ಕೆ 4 ಇಟ್ಕೋ, ಈ ಉಳಿದ ಕಲ್ಲುಗಳು ನನಗೆ ಕೊಡು ಅಂದ. ಕಲ್ಲಿನ ಲಾಭ ಹೆಚ್ಚಿಗಾಯ್ತು, ಉಪಯೋಗ ಬಂದು. ಅವನು ತೊಗೊಂಡು ಹೊಲಕ್ಕೆ ಹೊರಟಾಗ ಒಬ್ಬನು ಬಂದ, ನೋಡ್ದ, ಈ ಕಲ್ಲುಗಳು ಭಾರಿ ಅವಲ್ಲ, ಒಂದು ಕೆಲಸ ಮಾಡು, ನಾನು ನಿನಗೊಂದು 50 ರೂಪಾಯಿ ಕೊಡ್ತೇನೆ, ಅದರಿಂದ ನೀನು ಬೇಕಾದಷ್ಟು ಗೋಲಿಗಳನ್ನ ಖರೀದಿ ಮಾಡ್ಕೊ, ನೀನು ಏನಂತಾರೆ ಪಕ್ಷಿಗಳನ್ನ ಓಡಿಸು, ಇವು ಕಲ್ಲುಗಳು ನನಗೆ ಕೊಡು ಅಂದ. ಆ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿ ಒಬ್ಬ ಶ್ರೀಮಂತನಿಗೆ ಕೊಟ್ಟ. ಆ ಶ್ರೀಮಂತ 250 ರೂಪಾಯಿ ಕೊಟ್ಟ. ಅವನು ಹೋಗಿ ಒಬ್ಬ ಜ್ಯುವೆಲರ್ಸಿಗೆ ಕೊಟ್ಟ. ಅವ್ನು ನೋಡ್ದ, ಕಲ್ಲುಗಳು ಭಾಳ ಚಲೋ, ಅಲ್ಲಿ 2500 ರೂಪಾಯಿ ಕೊಡ್ತೇನೆ, ಈ ಕಲ್ಲು ನನಗೆ ಕೊಡು ಅಂದ. ಅವನು ಹೋಗಿ ದೊಡ್ಡ ಸಿಟಿಗೆ ಮಾರಿದ. ಅವನಂದ, ನಿಂಗೆ 2.5 ಲಕ್ಷ ಕೊಡ್ತೀನಿ, ನನಗೆ ಈ ಕಲ್ಲುಗಳು ಕೊಡು ಅಂದ. ಅದೇ ಕಲ್ಲುಗಳನ್ನು ತೆಗೆದುಕೊಂಡು ಮುಂಬೈಗೆ ಹೋದ. ಅಲ್ಲಿ ದೊಡ್ಡ ಝವೇರಿ ಬಜಾರ್. ಅವನಂದ 2.5 ಕೋಟಿ ರೂಪಾಯಿ ಕೊಡ್ತೀನಿ, ಈ ಕಲ್ಲುಗಳು ನನಗೆ ಕೊಡು ಅಂದ. ಚಲೋ ಆಯ್ತು ಅಂದ. ಅವನೇನು ಮಾಡಿದ, ಅವನು ತೆಗೆದುಕೊಂಡೋಗಿ ದುಬೈಗೆ ಮಾರಿದ. ಅವನಂದ 25 ಕೋಟಿ ಕೊಡ್ತೀನಿ ಮಗನೇ, ಈ ಕಲ್ಲುಗಳು ನನಗೆ ಕೊಡು ಅಂದ. ಯಾಕೆ ಅಂತಂದ್ರೆ ಆ ಕಲ್ಲಿನ ಬಗ್ಗೆ ತಿಳುವಳಿಕೆ ಎಷ್ಟು ಬೆಳೀತಾ ಹೋಯ್ತು ಅಷ್ಟು ಆ ಕಲ್ಲಿನ ರೇಟ್ ಬೆಳೀತಾ ಹೋಯ್ತು, ಜಂಪ್ ಆಗ್ತಾ ಹೋಯ್ತು, ಮಲ್ಟಿಪಲ್ ಆಗಿ ಬೆಳೀತು. ಯಾಕೆ? ಅವು ವಜ್ರದ ಹರಳುಗಳಿತ್ತು. ಪೆದ್ದು ಗೊತ್ತಿಲ್ಲ, ಅವನು ಗೋಟಿ ಆಡ್ಲಿಕ್ಕೆ ಬಳಸಿಕೊಂಡ. ಪೆದ್ದು ಗೊತ್ತಿಲ್ಲ, ಅವನು ಪಕ್ಷಿ ಓಡಿಸ್ಲಿಕ್ಕೆ ಬಳಸಿಕೊಂಡ. ಪೆದ್ದು ಗೊತ್ತಿಲ್ಲ, ಇವೇನು ಚಂದ ಕಲ್ಲುಗಳು ಅಂತ ಅವನಿಗೋ ಮಾರ ಹಾಕಿದ. ಯಾರಿಗೆ ಸರಿಯಾದ ಜಾಗದೊಳಗೆ ಮಾರಾಟ ಮಾಡಬೇಕಾಗಿತ್ತು ಅಲ್ಲಿ ಮಾರಾಟ ಮಾಡಿ. ಯಾಕಂದ್ರೆ 25 ಕೋಟಿ ರೂಪಾಯಿ ಪಡೆದುಕೊಂಡ ಅವನು. ಒಂದೇ ಕಲ್ಲು ಎಷ್ಟು ಡಿಫ್ರೆಂಟ್ ಆಗಿ ಫಲ ಸಿಕ್ತು. ಹಾಗೆ ನಾವು ಮಾಡಿದ ಪ್ರತಿಯೊಬ್ಬರು ಮಾಡಿದ ಒಂದೊಂದೇ ಸಾಧನೆ ಇರ್ಬೋದು, ಆದರೆ ನನ್ನ ಶ್ರದ್ಧೆ, ನನ್ನ ವಿಶ್ವಾಸ, ನನ್ನ ದೇವರ ಬಗ್ಗೆ ಇರುವ ತಿಳುವಳಿಕೆ ಎಷ್ಟು ಹೆಚ್ಚಾಗಿದೆ ಅಷ್ಟು ಮಲ್ಟಿಪಲ್ ಆಗಿ ಹೆಚ್ಚಾದ ಫಲ ಸಿಕ್ಕು ಬರ್ತದೆ. ಇದು ನಮ್ಮ ಇತಿಹಾಸ ಪುರಾಣಗಳನ್ನು ಕೇಳ್ತಾ ಇರುವಾಗ ಈ ಕಾನ್ಸೆಪ್ಟು, ಈ ಶ್ರದ್ಧೆ ಗಟ್ಟಿಯಾಗಿರ್ಬೇಕು. ಅಂದರೆ ನಮಗೆ ಶ್ರದ್ಧೆ ಬೆಳೀತದೆ, ವಿಶ್ವಾಸ ಬೆಳೀತದೆ, ಫಲ ನಮಗೆ ಬೇಗ 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 ಬಹಳ ಅಲ್ಟಿಮೇಟ್ ಆದ ಫಲ ನಮಗೆ ಸಿಗ್ತಾ ಹೋಗುತ್ತೆ. ಇದು ನಮ್ಮ ಇತಿಹಾಸ ಪುರಾಣಗಳನ್ನು ಕೇಳ್ತಾ ಇರುವಾಗ, ದೇವರ ಆರಾಧನೆಯನ್ನು ಮಾಡ್ತಾ ಇರುವಾಗ ನಮ್ಮದೊಂದು ಕಾನ್ಸೆಪ್ಟು ಸ್ಪಷ್ಟವಾಗಿ ಇರಬೇಕು. ಶ್ರದ್ಧೆ ಇದ್ದಷ್ಟು ಲಾಭವಿದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಶ್ರದ್ಧೆ ಯಾರಿಗಿದೆ ಅವರಿಗೆ ಫಲ ಸಿಕ್ಕು ಬರ್ತದೆ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀಯಕಾಂತಾಯ ಲಕ್ಷ್ಮೀದೇವಿಗೆ ಒಡೆಯನಾದ, ಕಲ್ಯಾಣ ನಿಧಯೇ ಅನಂತ ಗುಣ ಪರಿಪೂರ್ಣ. ಇವತ್ತಿನಿಂದ ಇಲ್ಲೇ ಎಲ್ಲರೂ ಕೇಳೋರಿಲ್ಲ ವೆಂಕಟೇಶ ಮಹಾತ್ಮೆ, ಇದು ಗೊತ್ತು. ಆದರೆ ಎಲ್ಲರೂ ಎಲ್ಲೆಲ್ಲಿದ್ದೀರಿ ಅಲ್ಲಿ ಕೇಳಿ. ಕೇಳ್ತಾ ಇರುವಾಗ ಒಂದು ಕಾನ್ಸೆಪ್ಟ್ ಇರಲಿ, ಒಂದು ಚಾಲೆಂಜ್ ತೆಗೆದುಕೊಳ್ಳಿ. ದೇವರ ಗುಣಗಳು ಎಷ್ಟು ಬಂತಿದ್ರೊಳಗೆ ಒಂದು ಲೀಸ್ಟ್ ಔಟ್ ಮಾಡಿ. ಗೊತ್ತಿರಬೇಕು ಗುಣಗಳಂದ್ರೆ ಏನು. ಎಷ್ಟು ಗುಣಗಳನ್ನು ಚಾಲೆಂಜ್ ಮಾಡಿದರೆ ಹೇಳಲಿಕ್ಕೆ ಸಾಧ್ಯವಿದೆ. ನನ್ನಿಂದ ಇರುದುಕೊಂಡು ಹೇಳ್ತೇನೆ, ಎಷ್ಟು ಗುಣಗಳನ್ನು ಹೇಳಲಿಕ್ಕೆ ಸಾಧ್ಯವಿದೆ. ಅರೆ, ದೇವರ ಗುಣಗಳ ಜ್ಞಾನವೇ ಇಲ್ಲ ಅಂತಾದ ಮೇಲೆ ನಮ್ಮ ದೇವರಲ್ಲಿ ಭಕ್ತಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಗುಣಗಳ ಜ್ಞಾನವಾಗತ್ತೆ ಅಷ್ಟು ಭಕ್ತಿ ಬೆಳೆಯುತ್ತೆ. ಗುಣಗಳ ಜ್ಞಾನವಿಲ್ಲದೆ ಇದ್ರೆ ಭಕ್ತಿ ಬೆಳೆಯೋದಿಲ್ಲ. ಸುಮ್ಮನೆ ಇವ್ರು ಮುಕುಂದಾಚಾರ್ ಅಂತ ತೋರಿಸಿದ್ರೆ ನಮಸ್ಕಾರ ಅಂತಾನೆ. ಮುಕುಂದಾಚಾರ್ ಪಂಡಿತರಿದ್ದಾರೆ ಅಂತಂದ್ರೆ ತಲೆ ಬಾಗ್ತಾನೆ.
ಮುಕುಂದಾಚಾರ್ಯ ದೊಡ್ಡ ಸಾಧಕರು ಅಂತಂದ್ರೆ ಭಾಳ ಇನ್ನೂ ತಲೆಬಾಗ್ತಾನೆ. ಎಷ್ಟೆಷ್ಟು ಗುಣಗಳ ಜ್ಞಾನ ಬೆಳೀತಾ ಹೋಗುತ್ತೆ ಅಷ್ಟೊಟ್ಟು ತಲೆಬಾಗಕ್ಕೆ ಬರುತ್ತೆ. ಲಕ್ಷ್ಮೀದೇವಿ ಹತ್ರ ಬಾ ಅಂದ್ರೆ ಯಾರೂ ಬರೋದಿಲ್ಲ. ನಮಗೆ ನಿಮಗೆ 1-2 ಗುಣಗಳ ಜ್ಞಾನವಿದೆ, ಏನಂತೆ ಬೇಡಿದ್ದು ಕೊಡ್ತಾಳೆ ಅಂತ ಅದಕ್ಕೆ ಓಡಿ ಬರ್ತೇವೆ. ನಮಗಿಂತಲೂ ಇನ್ನೂ ಹೆಚ್ಚಿನ ಜ್ಞಾನ ಯಾರಿಗಿದೆ, ಯಾರಿಗೆ ಗುಣಗಳ ಜ್ಞಾನವಿದೆ ಅವರು ಜಪ ಪಾರಾಯಣ ಮಾಡ್ತಾರೆ. ಇನ್ನೂ ಹೆಚ್ಚಿನ ಜ್ಞಾನ ಯಾರಿಗಿದೆ ಅವರು 2 ದಿನ 3 ದಿನ ಇದು ಸಾಧನೆ ಮಾಡಿಕೊಳ್ತಾರೆ. ಇನ್ನೂ ಹೆಚ್ಚಿನ ಜ್ಞಾನ ಯಾರಿಗಿದೆ ಅಲ್ಲೇ ಇರ್ತಾರೆ, ಉಪವಾಸ ವನವಾಸಗಳನ್ನು ಮಾಡ್ತಾರೆ. ಭಕ್ತಿ ಬೆಳೆಯೋದಕ್ಕೆ ಗುಣಗಳ ಜ್ಞಾನದ ಅಭಿವೃದ್ಧಿ ಆಗಬೇಕು. ಹಾಗಾದರೆ ಆ ಗುಣಗಳು ಏನು? ದೇವರಲ್ಲಿಯ ಗುಣಗಳನ್ನು ಹುಡುಕೋದು ಬೇಡ. ಇವತ್ತು ನಾನು ಕೇಳ್ತೇನೆ, ನಮ್ಮಲ್ಲಿ ಏನು ಗುಣಗಳಿವೆ ಯಾರಾದರೂ ಹೇಳಲಿಕ್ಕೆ ಸಾಧ್ಯವ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮ ಈ ಒಂದು ಸಿಸ್ಟಮ್ ಇಷ್ಟು ನಮ್ಮನ್ನು ಬಿಗಡಾಯಿಸಿ ಬಿಟ್ಟಿದೆ ಅಂತಂದರೆ ನೆಗೆಟಿವಿಟಿ ತುಂಬಿ ಹಾಕಿಬಿಟ್ಟಿದ್ದಾರೆ. ಚೆನ್ನಾಗಿ ಊಟ ಮಾಡುವಂಥ ತಾಯಿ ಉಣಿಸಂಗಿಲ್ಲ, ಊಟ ಮಾಡಂಗಿಲ್ಲ ಮಗನ, ತಗೊಂತೆ ಒಂದು ಹೊಟ್ಟೆ ಊಟ ಮಾಡಿಸ್ತಾಳೆ. ಚೆನ್ನಾಗಿ ಓದು ಅಂತ ಟೀಚರ್ ಹೇಳೋದಿಲ್ಲ, ಓದೋದಿಲ್ಲ ಮಗನೇ ಅಂತೇಳಿ ಬೈದೇ ಓದಿಸ್ತಾಳೆ. ಕೂಸು ಅಳ್ತಾ ಬರ್ತದೆ ಮನೆಗೆ, ಯಾಕೋ ಅಳ್ತಾ ಬಂದೆ? ಇಲ್ಲ ಅಮ್ಮ ಅವನು ಹೊಡೆದ, ತಿರುಗಿ ಹೊಡೆದು ಬರೋದಿಲ್ಲ ಅಂತಾಳೆ. ಸಹನೆ ಮಾಡಿದಿ, ದಯ ಮಾಡಿದಿ, ಕ್ಷಮಾ ಮಾಡಿದಿ, ಭಾಳ ಚಲೋ ಆಯ್ತು ಅಂತೇಳಿ ಯಾರಾದ್ರೂ ಹೇಳ್ತಾರನ? ಯಾವ ತಾಯಿ ಹೇಳ್ತಾಳೆ? ಹುಚ್ಚ ಅಳ್ತಾ ಬರೋದಲ್ಲ, 2 ಕೊಟ್ಟು ಬರಬೇಕು, 1 ಕೊಟ್ಟರೆ 2 ತಿರುಗಿಸಿ ಕೊಟ್ಟು ಬರ್ಬೇಕು ಅಂತ ಹೇಳ್ತಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಒಂದು ಗುಣಗಳ ಮಾತೇ ಬರೋದಿಲ್ಲ. ಮಕ್ಕಳ ಜೊತೆಗೆ ಹರಟಿ ಹೊಡಿತಾ ಇರುವಾಗ ಅಥವಾ ನಮ್ಮ ಫ್ಯಾಮಿಲಿ ಕೂತ್ಕೊಂಡು ಒಂದು ಏನಂತಾರೆ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇರುವಾಗ ನಿನ್ನಲ್ಲಿ ಸಹನೆ ಇದೆ, ನಿನ್ನ ಸಹನೆ ಇಷ್ಟು ವರ್ಕೌಟ್ ಆಯಿತು, ನಿನ್ನ ದಯ ಇಷ್ಟು ವರ್ಕೌಟ್ ಆಯಿತು, ನಿನ್ನಲ್ಲಿರುವ ಕ್ಷಮ ಇಷ್ಟು ಕೆಲಸ ಮಾಡಿತು, ಮೊನ್ನೇನು ಅಲ್ಲಿ ಹೋಗಿದ್ದೆಲ್ಲ ಅಲ್ಲೇನೋ ಒಂದು ಜಗಳ ನಡೆದಿತ್ತಲ್ಲ, ಎಷ್ಟು ಸಹನೆ ಮಾಡ್ಕೊಂಡು ಕೂತೀವ ಮಾರಾಯ, ನಿನ್ನ ಸಹನೆ ಮೀರಿತಂದ್ರೆ ಅವರೆಲ್ಲ ಹೊಡೆಸೋದಿದ್ರು ನಿನ್ನ ಕೈಯೊಳಗೆ. ಈ ತರಹದ ಗುಣಗಳ ಮಾತು ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಗುಣಗಳು ಎಷ್ಟಿವೆ ಅಂತ ಗೊತ್ತಾಯಿತು ಅಂತಾದರೆ ಆಗ ಗುಣಗಳ ವ್ಯಾಲ್ಯೂ ಬೆಳೀತದೆ, ಗುಣಗಳ ಮಹತ್ವ ಗೊತ್ತಾಗುತ್ತೆ. ಎಷ್ಟು ಗುಣಗಳ ಮಹತ್ವ ಗೊತ್ತಾಗುತ್ತೆ, ಹಾಗಾದರೆ ಗುಣವಂತರ ಅಂದರೆ ಹೀಗಿರ್ತಾರಾ, ಹಾಗಾದರೆ ನಾನು ಯಾಕೆ ಗುಣವಂತನಾಗಬಾರ್ದು? ಈ ಗುಣವಂತ ದೇವ್ರು ಇಂಥ ಗುಣವಂತನಾಗಿದ್ದಾನೆ ಅಂತಂದಮೇಲೆ ದೇವರ ದಾಸ ನಾನ್ಯಾಕೆ ಆಗಬಾರ್ದು? ಈ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಬೆಳೀತಾ ಹೋಗುತ್ತೆ. ಹಾಗಾಗಿ ಗುಣಗಳನ್ನು ಲೀಸ್ಟ್ ಔಟ್ ಮಾಡೋದು. ಇಷ್ಟು ದಿನ ನಾವು ಉಪನ್ಯಾಸಕ್ಕೆ ಹೋಗಿದ್ದೇವೆ, ಇಷ್ಟು ದಿನ ನಾವು ಪಾಠಕ್ಕೆ ಹೋಗಿದ್ದೇವೆ, ಇಷ್ಟು ದಿವಸ ನಾವು ಜಪ ಮಾಡಿದ್ದೇನೆ. ಜಪ ಕೌಂಟ್ ಮಾಡಿದರೆ ಜಪ ಅಲ್ಲ, ಕೌಂಟ್ ಮಾಡಿದರೆ ಜಪ ಅಲ್ಲ. 45 ನಿಮಿಷ ಹೋಗಿ ಉಪನ್ಯಾಸಕ್ಕೆ ಕೂತ್ರೆ ಅದು ಉಪನ್ಯಾಸಕ್ಕೆ ಕೂತಂಗಲ್ಲ. ಅದು ನಾನು ಹೋಗಿ ಇನ್ನೊಂದೇನೋ ಕೆಲಸ ಮಾಡಿದ್ರೆ ಅದು ಕೆಲಸ ಮಾಡಿದಂಗಲ್ಲ. ನಾವು ಆಫೀಸ್ನಾಗ 8 ತಾಸು ಕೂತೀನ್ರಿ ಅಂತಂದ್ರೆ ಕೂತಂಗಲ್ಲ. ಅದು 8 ತಾಸು ಇರೋದು ಯಾವಾಗ? ಆ 8 ತಾಸು ಅವನು ವರ್ಕ್ ಮಾಡಿದರೆ, ಆ 8 ತಾಸು ಅವನು ಆಫೀಸ್ದಾಗ ನಾವು ಕೂತೀನ್ರಿ ಎ ಸಿ ರೂಮ್ನಾಗ ಅಂತಂದರೆ ಪುಗಟ್ಯಾಗಿ ಸ್ಯಾಲ್ರಿ ಕೊಡ್ತಾನೆ, ಯಾರಪ್ಪನೂ ಕೊಡೋದಿಲ್ಲ. ಹಾಗಾದರೆ ನಾವು ಈ ಗುಣಗಳನ್ನು ಲೀಸ್ಟ್ ಔಟ್ ಮಾಡೋದು ಫಸ್ಟ್ ಸ್ಟೆಪ್. ಇದು ವೆಂಕಟೇಶ ಮಹಾತ್ಮ್ಯದಿಂದಲೇ ಪ್ರಾರಂಭವನ್ನು ಮಾಡೋಣ. ಈಗ ಏನಂತಾರೆ, ದಶಮಿ ಮುಗಿದ ಮೇಲೆ ಇನ್ನೊಂದು ದಶಮಿ ಇಲ್ಲಿ ಮಂಗಳವಿದೆ. ಹಾಗಾಗಿ ಅವತ್ತು ನೀವು ಯಾರಾದರೂ ತಿರುಗಿ ಇಲ್ಲಿ ಬಂದಿದ್ರೆ ಆ ಗುಣಗಳು ಏನೇನು ಲೀಸ್ಟ್ ಔಟ್ ಮಾಡ್ಕೊಂಡಿರಿ ಹೇಳ್ರಿ, ಸಂತೋಷವಾಗುತ್ತೆ. ದೇವ್ರ ಮುಂದೆ ಒಪ್ಸೋಣ. ಶ್ರೀಯಕಾಂತಾಯ, ಲಕ್ಷ್ಮೀದೇವಿಗೆ ಒಡೆಯ ಮೊದಲನೇ ಗುಣ. ಕಲ್ಯಾಣ ನಿಧಯೆ, ಅನಂತ ಗುಣ ಪರಿಪೂರ್ಣ ನಮ್ಮ ಭಗವಂತ. ಅರ್ಥಿನಾಂ ನಿಧಯೆ, ಅರ್ಥಿ ಅಂದರೆ ಪ್ರಾರ್ಥಿಸುವವರು. ಯಾರು ಬೇಡುವವರಿದ್ದಾರೆ, ಬೇಡುವವರಿಗೆ ಹಟ್ಟಿ ಗೋಲ್ಡ್ ಮೈನ್ ಏನೂ ಅಲ್ಲ, ಬೇಡಿದವರಿಗೆಲ್ಲ ಕೊಡುವುದಿಲ್ಲ ಅದು. ಅಥವಾ ಇನ್ಯಾವುದೋ ಮೈನ್ಸ್ ಏನೂ ಅಲ್ಲ, ಇನ್ಯಾವ ನಿಧಿಗಳು ಏನೂ ಅಲ್ಲ, ನಿಮ್ಮ ಅಕೌಂಟ್ ಬ್ಯಾಲೆನ್ಸು ಏನೂ ಅಲ್ಲ. ಯಾಕಂದ್ರೆ ನಾನು ಬೇಡಿದ್ರೆ ನನಗೆ ಯಾಕೆ ಸಿಗತ್ತೆ? ಅಥವಾ ನನ್ನ ಬ್ಯಾಲೆನ್ಸು ಏನೂ ಅಲ್ಲ, ನಿಮಗೇನು ಸಿಗತ್ತೆ? ಏನೂ ಸಿಗೋದಿಲ್ಲ. ಆದರೆ ಈ ನಮ್ಮ ದೇವರು ಎಂಥ ನಿಧಿಯಾಗಿದ್ದಾನೆ ಅಂದರೆ ತೃಣ ಮೊದಲು ಮಾಡಿಕೊಂಡು ಬ್ರಹ್ಮದೇವರವರೆಗೆ ಯಾರು ಏನು ಬೇಡ್ತಾರೆ ಎಲ್ಲ ಸಿಗತ್ತೆ ಅವರಿಗೆ. ಅರ್ಥಿನಾಂ ನಿಧಯೆ. ಶ್ರೀ ವೆಂಕಟ ನಿವಾಸಾಯ, ವೆಂಕಟಗಿರಿಯಲ್ಲಿ ವಾಸ ಮಾಡಿರುವ ಶ್ರೀನಿವಾಸಾಯ, ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಲದೊಳಗೆ ಧಾರಣವನ್ನು ಮಾಡಿಕೊಂಡಿರ್ತಕ್ಕಂತಹ ಹೇ ಭಗವನ್, ನಿನಗೆ ಮಂಗಳವಾಗಲಿ, ನಿನಗೆ ಜಯವಾಗಲಿ, ನಿನ್ನಿಂದ ನನಗೆ ಅನುಗ್ರಹವಾಗಲಿ. ಶ್ರೀ ವೆಂಕಟಾಚಲಾಧೀಶಂ ಶ್ರೀಯಾಧ್ಯಾಸಿತ ವಕ್ಷಸಂ ಶಿತಚೇತನ ಮಂದಾರಂ ಶ್ರೀನಿವಾಸಂ ಅಹಂ ಭಜೆ ಎಂಬುದಾಗಿ ಹೇಳ್ತಾ ಪ್ರಾರಂಭವನ್ನು ಮಾಡ್ತಾರೆ. ಬಹಳ ಸುಂದರವಾದ ಕಥೆ. ಶೌನಕೌವಾಚ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ವೋಹಂ ಶೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಹೇ ಸೂತಾಚಾರ್ಯ, ಶೌನಕರೇ, ನಾವು ನಿಮ್ಮಿಂದ
ಪುಣ್ಯವರ್ಧನಂ, ಪುಣ್ಯ ಬೆಳೆಯುವ ಈ ಕಾನ್ಸೆಪ್ಟ್ ನಮ್ಮ ಹತ್ರ ಇರಬೇಕು. ನನ್ನನ್ನು ನೀವೆಲ್ಲರೂ ಭಾಳಷ್ಟು ಜನ ಇಲ್ಲಿ ನೋಡಿರಿ. ನಾನು ವಿದ್ಯಾಪೀಠ ಬಿಟ್ಟು ಬಂದಾಗಿಂದ ನೋಡಿರಿ. ನಾನು ವಿದ್ಯಾಪೀಠ ಬಿಟ್ಟು ಬಂದಾಗ ತಿಂಗಳದ ಸಂಪಾದನೆ ನಿಲ್ಲಿದೆ. ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಒಂದು 100-200 ರೂಪಾಯಿ ಗಳಿಸ್ಲಿಕ್ಕೆ ಶುರು ಮಾಡಿ. ಈಗ ಬಂದು 11 ವರ್ಷ ಆಯಿತು. ಅಷ್ಟೇ 100-200 ರೂಪಾಯಿ ನಾ ಗಳಿಸ್ತಿದ್ರೆ ನೀವೆಲ್ಲ ನನಗೇನಂತೀರಿ? ಶೇಮ್ ಅಂತೀರಿ. ಯಾಕೆ? ಇಷ್ಟೆಲ್ಲ ಓದಿದೆಯಾ, ಇಷ್ಟೆಲ್ಲ ಕೆಲಸ ಮಾಡಿದೆಯಾ, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಇಷ್ಟೆಲ್ಲ ಇದೆ, ಏನು ಅಷ್ಟರೊಳಗೆ ಇದೆಯಲ್ಲ ನಿನ್ನ ಜೀವನನ ಇದು? ಸೊ ಜೀವನ ಯಾರ್ದು ಪರ್ಫೆಕ್ಟ್ ಆದ ಜೀವನ, ವೈಭವದ ಜೀವನ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ಆಗ್ತಿರಬೇಕು, ಪ್ರಮೋಷನ್ ಆಗ್ತಿರಬೇಕು. 10,000 ಗಳಿಸೋನು ಇವತ್ತು 2 ಲಕ್ಷ 3 ಲಕ್ಷ ಸಂಪಾದನೆ ಇರಬೇಕು. ಹಾಗಾದರೆ ಅವನ ಲೈಫ್ ಏನಿದೆ ಒಂದು ಪರ್ಫೆಕ್ಟ್ ಆದ ಲೈಫ್. ಹೌದಾ? ಸರಿನಾ? ಹಾಗಾದರೆ ನನ್ನ 8ನೇ ವರ್ಷಕ್ಕೆ ನಮ್ಮಪ್ಪ ಗಾಯತ್ರಿ ಜಪ ಉಪದೇಶ ಮಾಡಿದಾಗ ನಾನು 10 ಗಾಯತ್ರಿ ಜಪ ಮಾಡ್ತಾ ಇದ್ದೆ. ನಾನು ಈಗ 60ನೇ ವರ್ಷಕ್ಕೂ ನಾನು 10 ಗಾಯತ್ರಿ ಜಪ ಮಾಡ್ತೇನೆ ಅಂತಂದ್ರೆ ದೇವ್ರು ನನಗೆ ಭೇಷ್ ಅಂತಾನೆ, ಶೇಮ್ ಅಂತಾನೆ? ಹೌದಲ್ವಾ? ಹಾಗಾದ್ರೆ ನಮ್ಮ ಕಾನ್ಸೆಪ್ಟು ಪುಣ್ಯವರ್ಧನಂ. ಸೊ ನಾನು ಹೇಗೆ ಮಲ್ಟಿಪಲ್ ಆಗಿ ನಾನು ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಪುಣ್ಯವರ್ಧನ ಅಂತಂದ್ರೆ 1% 2%ನೊಳಗಲ್ಲ, 1% 2% ಬೆಳೆಯೋದಲ್ಲ. ಅಂಥ ಶೇರ್ ನಾವು ತೆಗೆದುಕೊಳ್ಳುವುದಿಲ್ಲ, ಅಂಥಲ್ಲಿ ನಾವು ಇನ್ವೆಸ್ಟ್ ಮಾಡುವುದಿಲ್ಲ. ಸೊ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೇವೆ? ಇವತ್ತು 100 ಇದ್ರೆ ನಾಳೆ 200 ಆಗಬೇಕು, 200 ಇದ್ದರೆ 400 ಆಗಬೇಕು. ಸೊ ಆ ತರಹದ ಪುಣ್ಯವನ್ನು ತಂದು ಕೊಡುವಂತಹ ಒಂದು ಅದ್ಭುತವಾದ ಮಹಿಮೆಯನ್ನು ನಾನು ಕೇಳಬೇಕಂತ ಮಾಡಿದ್ದೇನೆ. ಸೂತಾಚಾರ್ಯ, ದಯಮಾಡಿ ನೀವು ನಮಗೆ ತಿಳಿಸಿಕೊಡ್ತೀರಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ, ಅಲ್ಲೋ ಹೇಳಿನಲ್ಲೋ ಮಾರಾಯ, ಇಷ್ಟೆಲ್ಲ ನಾನು ಹೇಳಿದ್ದೇನೆ ಸ್ವಾಮಿ. ಪುಣ್ಯ ಬೆಳೀತಾ ಇತ್ತು ಅಂತಂದರೆ ನೀವು ಎಷ್ಟು ಹೊತ್ತು ಹೇಳಿದ್ರು ಕೇಳಲಿಕ್ಕೆ ಐ ಆಮ್ ರೆಡಿ. ಸುಮ್ಮನೆ ಭಕ್ತಿಯಿಂದ ಶ್ರದ್ಧೆಯಿಂದ ಕೂಡೋದ್ರಿಂದ ಅಷ್ಟು ಪುಣ್ಯ ಬೆಳೀತದ ಮೇಲೆ ನಾನೇ ಕಳೆದುಕೊಳ್ಳ್ಯಾಕ? ನಾವು ಕೇಳ್ತೇವೆ, ನೀವು ಹೇಳಿ. ನಿಮಗೆ ಆಯಾಸ ಆಗಿದ್ರೆ ನೀವು ಬಿಡ್ರಿ, ಅದು ನೀವು ಹೇಳ್ತಿದ್ರೆ ನಾನು ಕೇಳ್ತೇನೆ. ಕಥಿತಂ ರಂಗಮಹಾತ್ಮ್ಯಂ, ರಂಗನ ಮಹಿಮೆ ಹೇಳಿದ್ದೀರಿ, ಹಸ್ತಿಗಿರೀಶನ ಮಹಿಮೆ ಹೇಳಿದ್ದೀರಿ, ಜಗನ್ನಾಥನ ಮಹಿಮೆ ಹೇಳಿದ್ದೀರಿ. ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು, ವೆಂಕಟೇಶನ ಮಹಿಮೆಯನ್ನು ಕೇಳಬೇಕು ಅಂತ ನಮ್ಗೆ ತುಂಬ ಅಪೇಕ್ಷೆ ಇದೆ, ನೀವು ಹೇಳಿ. ಸೂತಾಚಾರಿ ಸಂತೋಷವಾಯಿತು. ಯಾರಿಗೆ ಯಾವ ವಿಷಯದೊಳಗೆ ಒಂದು ಗ್ರಿಪ್ ಇರುತ್ತೆ ಅವರಿಗೆ ಆ ವಿಷಯ ಕೇಳಿದ್ರೆ ಆನಂದ ಆಗಿಬಿಡ್ತದೆ. ಡಾಕ್ಟರ್ ಹತ್ರ ಹೋಗಿ ವೈದ್ಯಕೀಯದ ಬಗ್ಗೆ ಮಾತಾಡಿದ್ರೆ ಭಾರಿ ಖುಷಿ ಆಗ್ತದೆ. ಯಾರು LLB ಮಾಡ್ಯಾರ ಅವ್ರಿಗೆ ಲಾ ಬಗ್ಗೆ ಕೇಳಿದ್ರೆ ಅವ್ರಿಗೆ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಭಲೆ ಭೇಷ್ ಅಂತಾರೆ. ಅವ್ರಿಗೆ ಹೋಗಿ ಏನೋ ನಾವು ತತ್ವಜ್ಞಾನ ಹೇಳ್ಕೊತೋಗ್ಬಿಟ್ಟು ತಲೆ ಚಿಟ್ಟಿಡ್ದೋಗ್ಬಿಡ್ತದೆ ಅವರಿಗೆ. ಏನು ಹೇಳಲಿಕತ್ತೀವ ಮಾರೆ, ಬರೀಲಿಕತ್ತಿಯಲ್ಲ ಅಂತ. ಹಾಗೆ ಈ ಸೂತಾಚಾರ್ಯರಿಗೆ ಅವ್ರಿಗೆ ತತ್ವಜ್ಞಾನದೊಳಗೆ ಮುಳುಗಿ ಎದ್ದವರು ಆ ಶ್ರೀನಿವಾಸನ ಮಹಿಮೆ ಕೇಳಿದಾಗ ಭಲೆ ಭೇಷ್ ಸಂತೋಷವಾಯಿತು ಮಾರಾಯ. ಬಾ ನೀ ಎಷ್ಟು ಕೇಳ್ತೆ ಕೇಳಿ, ನಾ ಹೇಳ್ತೇನೆ. ನಾನು ಬಾಲಿ ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂಚರಿತಂ ವೆಂಕಟೇಶಿತು ತಥಾಹಂ ಸಮಾಚರ್ಚೆ. ನಾನು ನಮ್ಮಪ್ಪನಾದ ವೇದವ್ಯಾಸದೇವ್ರು ನನಗೇನು ಹೇಳ್ಯಾರ, ಹೇಗೆ ಹೇಳಿದ್ದಾರೆ ಅದನ್ನೇ ಯಥಾವತ್ತಾಗಿ ನಾನು ತಿಳಿಸಿಕೊಡ್ತೇನೆ ಬಾ ಅಂತ ಹೇಳಿ, ಪುರಾತು ಜನಕೋ ಇದು ಈ ಒಂದು ಕಾನ್ಸೆಪ್ಟ್ ನಾವು ಗಟ್ಟಿಯಾಗಿ ಇಟ್ಕೊಳ್ಳೋಣ. ಈಗ ಬರೋ ಕಾನ್ಸೆಪ್ಟ್ ಸುಂದರವಾದ ಕಾನ್ಸೆಪ್ಟ್, ಲಕ್ಷ್ಯ ಕೊಟ್ಟು ಕೇಳೋಣ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ ಅಭೂನೃಪಃ. ಏನು ಹೇಳಿಕತ್ತಾರೆ ಅಂದರೆ, ಹಿಂದೊಬ್ಬ ಜನಕ ರಾಜನಿದ್ದ, ಹಿಂದೊಬ್ಬ ಈಗೊಬ್ಬ ಗೋಪಾಲ್ ಇದ್ದಾನ, ಈಗೊಬ್ಬ ರಾಮರಾವ್, ಕೃಷ್ಣರಾವ್, ಗೋವಿಂದರಾವ್, ಯಾರು ನಮ್ಮ ಹೆಸರೇನದ ನಾವಿದ್ದೀವಿ. ಅವ್ರು ಹೇಗಿದ್ದಾರೆ ಅನ್ನೋ ನಾವು ಮೊದಲಿಗೊಂದು ನಾವು ಡಿಸೈಡ್ ಮಾಡ್ಕೊಂಡಿವ. ಈಗಿನ ಹುಡುಗರು ಇರ್ತಾರೆ, ಆ ಭಾರಿ ಹೇರ್ ಸ್ಟೈಲ್ ಮಾಡ್ಕೋತಾರೆ, ಕಟ್ ಪ್ಯಾಂಟ್ ಹಾಕೋತಾರೆ, ಭಾರಿ ರ್ಯಾಶ್ ಆಗಿ ಗಾಡಿ ಹೊಡಿತಾರೆ. ಯಾಕೆ ಅಂತಂದರೆ ಅವ್ರಿಗೊಬ್ಬ ನಾವು ರೌಡಿ ಕಾಣಿಸ್ಬೇಕು, ಗುಂಡಾ ಥರ ಕಾಣಿಸ್ಬೇಕು ನಾವು. ಚಸ್ಮಾ ಗಿಸ್ಮಾ ಎಲ್ಲ ಹಾಗೆ ಇರ್ತದೆ. ಇನ್ನೊಬ್ಬನಿಗೆ ಯಾರೋ ರೋಲ್ ಮಾಡಲ್ ವಿರಾಟ್ ಕೊಹ್ಲಿ ಆಗಿರ್ತಾನೆ, ಹಾಗೆ ಸ್ಟೈಲ್ ಮಾಡ್ತಾನೆ. ಮತ್ತೊಬ್ಬನಿಗೆ ಅವನು ಫಿಲ್ಮ್ ಆ್ಯಕ್ಟರ್ ರೋಲ್ ಮಾಡಲ್ ಆಗಿರ್ತಾನೆ, ಅವನು ಹಾಗೆ ಸ್ಟೈಲ್ ಮಾಡ್ತಾನೆ. ಯಾಕೆ ಅಂತಂದರೆ ಅವರಿಗೆ ಆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆ ಕ್ರಿಕೆಟ್ ನೋಡಿ, ಈಗ ಒಂದು ಯಾವುದೋ ಶುರು ಆಗಿದಲ್ಲ ಬಿಗ್ ಬಾಸ್, ಅದನ್ನು ನೋಡಿ, ಇನ್ನೊಂದು ಯಾವುದೋ ನೋಡಿ, ನಾವು ಹೀಗಿರಬೇಕು, ನಮ್ಮನ್ನು 4 ಜನ ಹೀಗೆ ಗುರುತಿಸ್ಬೇಕು. ಪುರಾಣ ಹೇಳ್ತದೆ ನಾನ್ಸೆನ್ಸ್, ಅದಲ್ಲ, ಸತ್ಯವಾಕ್ ಅಂತ ಗುರುತಿಸು.
ಸರ್ವಶಾಸ್ತ್ರೇಶು ಕೋವಿದ, ಎಲ್ಲ ಶಾಸ್ತ್ರಗಳಲ್ಲಿ ನಿಷ್ಣಾತನಾಗಿದ್ದಾನೆ ಎಂದು ಗುರುತಿಸು. ಇವನು ದಾನಿ, ಇವನು ತಪಸ್ವಿ, ಇವನು ಸಾಧಕ, ಇವನು ಸಿದ್ಧಪುರುಷ ಅಂತ 4 ಜನರಿಗೆ ಗುರುತಿಸಬೇಕು ಅಂತಂದ್ರೆ ನಾನು ಬೈ ಬರ್ತಿದ್ರೆ ಸಾಧನೆ ಮಾಡ್ತಾ ಬಂದಿರಬೇಕು. ನಾವು ಎಷ್ಟು ಸಾಧನೆಯನ್ನು ಆ ಕಾನ್ಸೆಪ್ಟ್, ನಮ್ಮ ಕಾನ್ಸೆಪ್ಟ್ಗಳೇ ಇಲ್ಲ, ನಮ್ಮ ರೋಲ್ ಮಾಡೆಲ್ಸ್ಗಳೇ ಇಲ್ಲ. ಯಾಕೆಂತಂದ್ರೆ ಆ ತರಹದಿಂದ ನಮ್ಮನ್ನು ಯಾರು ಬೆಳೆಸಲಿಲ್ಲ ನಮಗೆ. ದೇವತೆಗಳು ಗುರುಗಳು ಯಾಕೆ ಅಂತಂದ್ರೆ ನಮ್ಮ ತಲೆಯೊಳಗೆ ಹುಟ್ಟಿದಾಗಿನಿಂದ ಗಟ್ಟಿ ಕುಡಿಸಿದ್ದಾರೆ. ಅವ್ರ ಹತ್ರ ಬೇಡ್ಲಿಕ್ಕಾಗಿ ಅವ್ರು ಹಾಗೆ ಆಗಬೇಕು ಎನ್ನೋ ಕಾನ್ಸೆಪ್ಟ್ ನಮ್ಗೆ ಯಾರು ಕೊಡ್ಲಿಲ್ಲ. ಹಾಗಾಗಿ ನಾವು ಸಂಧ್ಯಾ ವಂದನ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಅಜ್ಜ ಸಂಧ್ಯಾ ವಂದನ ಮಾಡಿದ್ದಕ್ಕಾಗಿ ಇಷ್ಟು ವೈಭವದಿಂದ ಬದುಕಿದ್ದಾನೆ, ಇಷ್ಟು ವೈಭವದಿಂದ ಜೀವನ ಮಾಡಿದ್ದಾನೆ ಅಂತೇನಾದರೂ ನಮ್ಮಪ್ಪ ನಾನು ಸಣ್ಣವನಾಗಿ ಹೇಳಿ ಅದನ್ನು ಗಟ್ಟಿ ಮಾಡಿದ್ದ ಅಂತಂದ್ರೆ ನಮ್ಮ ಅಜ್ಜನಾಗಿ ನಾನಾಗಬೇಕಂತ ನಾನು ಸಂಧ್ಯಾ ವಂದನ ಮಾಡ್ತಿದ್ದೆ. ನಿಮ್ಮಪ್ಪ ಅನ್ನದಾನ ಮಾಡಿದ್ದಕ್ಕಾಗಿ ಇವತ್ತು ನೀನು ವೈಭವದಿಂದ ಇದೆಯೋ ಅಂತ ಯಾರಾದರೂ ನಮ್ಗೆ ಹೇಳಿದ್ರೆ ಹಾಗಾದ್ರೆ ನಮ್ಮ ಅಪ್ಪನಾಗಿ ನಾನು ಅನ್ನದಾನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಳ್ತಿದ್ದೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇತಿಹಾಸ ಪುರಾಣಗಳನ್ನು ಕೇಳಬೇಕು. ನಮ್ಮಲ್ಲಿ ಒಂದು ಇದು ಇದೆ, ಏನಂತಾರೆ, ಬೆಳಿಗ್ಗೆ ಭಾಗವತ ಕೇಳೋದು, ಮಧ್ಯಾಹ್ನ ರಾಮಾಯಣ ಕೇಳೋದು ಅಥವಾ ಮಹಾಭಾರತ ಕೇಳೋದು, ಸಾಯಂಕಾಲ ರಾಮಾಯಣ ಕೇಳೋದು. ಇದು ನಮ್ಮಲ್ಲಿರುವ 3 ಎಪಿಸೋಡ್ಗಳು. ಇದನ್ನೇ ಇವ್ರು ಕದ್ರು. ಈಗಿನ ಧಾರಾವಾಹಿ ಸೀರಿಯಲ್ ಮಾಡುವ ಪ್ರೊಡ್ಯೂಸರ್ಸ್ಗಳು ಇವ್ರಿಗೆ 3 ಧಾರಾವಾಹಿ ಯಾಕೆ ಕೊಡಬೇಕು, 30 ಧಾರಾವಾಹಿ ಕೊಡೋಣ. ಏನಿದ್ರು ಇವ್ರು ಕೇಳ್ತಾರೆ, ಇವರು ನೋಡ್ತಾರೆ ಅಂದಮೇಲೆ ಇದರ ಪೂರ್ಣ ಎನ್ಕರೇಜ್ ನಾವು ಮಾಡಿಕೊಳ್ಳೋಣ ಅಂತ ಹೇಳಿ ಪುಸ್ತಕ ಮುಚ್ಚಿಸಿಬಿಟ್ರು. ಏನಂತಾರೆ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೆ ಟಿ ವಿ ಮುಂದೆ ಗಟ್ಟಿಯಾಗಿ, ಅಷ್ಟಲ್ದೇನೆ ನಡು ಮೊಬೈಲ್ ನೋಡೋದು ಸ್ವಲ್ಪ ನೋಡುವಾಗ ಮಾಡಿ ವ್ಯವಸ್ಥೆ ಮಾಡಿ ಇಟ್ಬಿಟ್ಟು. ಹಾಗಾಗಿ ನಮಗೆ ಅವೇ ವಿಚಾರಗಳು ತಲೆಯಲ್ಲಿ ಬರುತ್ತೆ. ಅದರೊಳಗೆ ಎಲ್ಲ ನೆಗೆಟಿವಿಟಿ ತುಂಬಿಕೊಂಡು ಹೋಗಿದೆ. ಗಂಡ ಹೆಂಡತಿ ಹೇಗೆ ಜಗಳ ಆಡಬೇಕು, ತಂದೆ ಮಗ ಹೇಗೆ ಜಗಳ ಆಡಬೇಕು, ತಂದೆ ಇನ್ನೊಬ್ಬರು ಹೇಗೆ ಜಗಳ ಆಡಬೇಕು, ವಾರಗಿತ್ತಿ ಜೊತೆಗೆ ಹೆಂಗೆ ಜಗಳ ಆಡಬೇಕು, ಸೊಸೆ ಜೊತೆಗೆ ಹೆಂಗೆ ಜಗಳ ಆಡಬೇಕು. ಮತ್ತು ನೀವ್ಯಾರು ನನಗೆ ಕೇಳಬೇಡ್ರಿ, ಧಾರಾವಾಹಿ ಇತ್ತಾಪರಿ ಹುಚ್ಚಿಡ್ದು ನೀವು ನೋಡ್ತೇನೆ ಅಂತ. ಯಾವಾಗ ಹಚ್ಚಿರ್ತೀನಿ ಅದೇ ಇರ್ತದೆ, ಯಾರ ಮನೆಗೆ ಹಚ್ಚಿರ್ತಾರೆ ಅದೇ ಇರ್ತದೆ. ಹಾಗಾಗಿ ಆ ನೆಗೆಟಿವ್ ವಾತಾವರಣ ನಮ್ಮ ಪರಿಸರದೊಳಗೆ ನಾವು ಸುತ್ತ ತುಂಬಿಕೊಂಡದ್ದಕ್ಕಾಗಿ ಏನಾಗಿದೆ, ಆ ನೆಗೆಟಿವಿಟಿಯ ಪರಾಕಾಷ್ಠೆಯನ್ನು ತುಂಬಿಕೊಂಡದ್ದಕ್ಕೆ ನಮಗೆ ಈ ಗುಣವಂತಿಕೆಗಳ ಬಗ್ಗೆ, ಪಾಸಿಟಿವಿಟಿ ಬಗ್ಗೆ ನಮಗೆ ಕಲ್ಪನೆಯೇ ಇಲ್ಲ. ಅದಕ್ಕೆ ನಮ್ಮ ಇತಿಹಾಸ, ನಮ್ಮ ಪುರಾಣ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಏನಂತೆ, ಸತ್ಯವಾಕಾಗಿದ್ದ, ಸರ್ವಶಾಸ್ತ್ರದಲ್ಲಿ ನಿಷ್ಣಾತನಾಗಿದ್ದ, ಕೋಪವರ್ಜಿತನಾಗಿದ್ದ, ಭಗವಂತನ ಪ್ರಸಾದಕ್ಕೆ ಪ್ರೀತಿಪಾತ್ರನಾಗಿದ್ದ, ನಿರ್ಮಮ ನಾನು ಎನ್ನುವ ಅಹಂಕಾರವಿರಲಿಲ್ಲ, ಇದು ನನ್ನದು ಎನ್ನುವ ಅಭಿಮಾನವಿರಲಿಲ್ಲ, ನಿತ್ಯ ತೃಪ್ತ, ತನಗೇನು ಬರ್ತದೋ ಅದರೊಳಗೆ ತೃಪ್ತನಾಗಿದ್ದ ಇಂಥವ ಜನಕ ರಾಜ ಇದ್ದ. ಸೊ ಇದನ್ನು ನಾವು ಕೇಳಿದಾಗ, ಸಣ್ಣವರಿದ್ದಾಗಲಿಂದ ಇದನ್ನು ನಾವು ಕೇಳಿದಾಗ, ಹಾಗಾದ್ರೆ ನಾನು ದೇವರ ಅನುಗ್ರಹಕ್ಕೆ ಪಾತ್ರನ ಆಗಬಾರ್ದು ಯಾಕೆ, ನಿತ್ಯ ತೃಪ್ತನಾಗಬಾರ್ದು ಯಾಕೆ, ನಿತ್ಯ ಸಂತೋಷಿ ಯಾಕೆ ಆಗಬಾರ್ದು? ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಮನಸ್ಸು ಹೇಗಿದೆ ಅಂತಂದರೆ, ಈ ನಮ್ಮ ಭೂಮಿ ಇದ್ದಾಗಲ್ಲ, ಭತ್ತ ಬೆಳೆದ್ರೆ ಭತ್ತನೇ ಬೆಳೀತದೆ, ತೊಗರಿ ಬೆಳೆದ್ರೆ ತೊಗರಿನೇ ಬೆಳೀತದೆ, ಅಥವಾ ಇನ್ನೇನೋ ಬೆಳೆದ್ರೆ ಅದೇ ಬೆಳೀತದೆ. ಹಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಯಾವ ಬೀಜ ಹಾಕ್ತೀವಿ ಆ ಬೀಜ ಬೆಳೀತದೆ, ಏನು ಬೀಜ ಹಾಕ್ತೀವಿ ಆ ಬೀಜ ಬೆಳೀತದೆ. ಹಾಗಾಗಿ ಈ ಇತಿಹಾಸ ಪುರಾಣಗಳನ್ನು ನಾವು ಕೇಳಿದಾಗ ಭಾರಿ ಅದ್ಭುತವಾದ ಪರಿಣಾಮಗಳೆಲ್ಲ ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ಇಂತಹ ಜನಕ ರಾಜ ಇದ್ದ. ಆ ಜನಕ ರಾಜನಿಗೆ ಕುಶಕೇತು ಎನ್ನುವಂಥ ಒಬ್ಬ ತಮ್ಮನಿದ್ರು. ಆದರೆ ಒಂದು ದಿವಸ ಆ ಜನಕ ರಾಜನಿಗೆ ಒಂದು ಆಸೆ ಹುಟ್ಟಿತ್ತು. ಮನುಷ್ಯ ಮತ್ತು ಉಪ್ಪು ಖಾರ ತಿಂದ ದೇಹ ಹುಚ್ಚುಚ್ಚು ವಿಚಾರಗಳು ಬರ್ತಿರ್ತವೆ. ಯಾವಾಗಾದ್ರೂ ಬಂದು ಹೋಗ್ತದೆ, ನಮ್ಗೆ ಯಾವಾಗಲೂ ಬರ್ತಿರ್ತವೆ. ದೇವ್ರು ಯಾವಾಗಾದ್ರೂ ಬಂದು ಹೋಗ್ತಾನೆ, ಕಷ್ಟ ಬಂದಾಗ ದೇವ್ರು ಹಿಂಗೆ ಬಂದು ಹೋಗ್ಬಿಡ್ತಾನೆ. ಉಳಿದ ಟೈಮ್ನಾಗೆಲ್ಲ ನಮ್ಮ ಎಂಜಾಯ್ಮೆಂಟ್ದೊಳಗೆ ನಾವು ಇರ್ತೇವೆ. ಅವನಿಗೆ ಏನು ಒಂದು ಆಸೆ ಬಂತು ಅಂತಂದರೆ, ಸುಖಮೇವ ಮೇಸ್ಯ ದುಃಖಂ ಆಭೂತ್ ಕದಾಚನ. ನನಗೆ ಸ್ವಾಮಿ ಇಷ್ಟು ದಿವಸ 80,000 ವರ್ಷ ಬದುಕಿದ್ದವನು ಅಲ್ಲ, ಇವೆಲ್ಲ ಕಟ್ಟಕತೆ ಅನ್ಸೋದಿಲ್ವಾ? ಈ 80 ವರ್ಷ ನಾವು ಬದುಕುವುದಿಲ್ಲ. ಈಗ
80,000 ವರ್ಷ ಏನು ಬದುಕಿದ್ದ? ಈ ಪುರಾಣ ಎಲ್ಲ ಇಂಥ ಹುಚ್ಚುಚ್ಚ ಕಥೆ ಹೇಳುತ್ತದಂತ ಅನ್ಸೋದಿಲ್ವ? ನಿಮ್ಗೆ ಯಾರಿಗೂ ಅನಿಸಿಲ್ವ? ನನಗಂತೂ ಭಾಳ ಸಲ ಅನ್ಸೋದು. ಆದರೆ ಅದಕ್ಕೆ ಉತ್ತರನ್ನ ಹೇಳ್ತೇನೆ ನಾನು. ಏನು ಉತ್ತರ ಹೇಳ್ತೇನೆ ಅಂತಂದರೆ, ಎಲ್ಲ ಹಿರಿಯರು ಸಾಕಷ್ಟು ಮಂದಿ ಇದ್ದೀರಿ. ಈಗಿನ ಹುಡುಗರು, ಸಣ್ಣ ಹುಡುಗರಿಗೆ ಕೂಡಿಸ್ಕೊಂಡು ನಿಮ್ಮ ಮುತ್ತಜ್ಜ 4 ರೂಪಾಯಿದೊಳಗೆ ಮನೆಯೊಳಗೆ 20 ಮಂದಿ ಹೊಟ್ಟೆ ತುಂಬುತ್ತಿದ್ದ ಅಂತ ನೀವು ಹೇಳಿದ್ರೆ ಈಗಿನ ಹುಡುಗರು ನಂಬಂಗಿಲ್ಲ. 5 ರೂಪಾಯಿ ಡೈರಿ ಮಿಲ್ಕ್ ಬರಂಗಿಲ್ಲ ಈಗ ಅಂತ. ನಾವು 50 ರೂಪಾಯಿ ಡೈರಿ ಮಿಲ್ಕ್ ಅವನಿಗೆ ಬಗೆಹರಿಯಂಗಿಲ್ಲ. 250 ರೂಪಾಯಿ ಇದ್ದು ದೊಡ್ಡ ಡೈರಿ ಮಿಲ್ಕ್ ಬೇಕು ಅವಕ್ಕ, ಹೌದಲ್ವಾ? ಅಂದಮೇಲೆ ಈಗಿನ 20-40 ವರ್ಷದ ಹಿಂದಿಂದೆ ನಂಬುವಷ್ಟು ಕೌಶಲ ಈಗಿನ ಮಕ್ಕಳಿಗಿಲ್ಲ. ಅಂದಮೇಲೆ ಆ ರಾಮಾಯಣ ಕಾಲದ ಜನಕರಾಜನ ಮಹಿಮೆ ಓಡುವಷ್ಟು ನಮ್ಮ ತಲೆನೇ ಇಲ್ಲ. ಆದರೆ ಇತಿಹಾಸ ಪುರಾಣ ಸುಳ್ಳು ಹೇಳೋದಿಲ್ಲ ಅಂತ ಅನ್ನೋ ಗಟ್ಟಿಯಾದ ವಿಶ್ವಾಸದಿಂದ ನಮ್ಮ ತಲೆಯನ್ನು ಅಲ್ಲಿ ತನಕ ಓಡಿಸ್ಬೇಕು ನಾವು. ಅವನು ಪುಣ್ಯಾತ್ಮ ಆಗಿದ್ದ. ದುಃಖಂ ನ ವೀಕ್ಷೆ ನೇತ್ರಾಭ್ಯಾಂ ಸುಖಂ ವೀಕ್ಷೆ ಸದಾತ್ಮನ. ನಾನು ದುಃಖ ನೋಡುವುದಿಲ್ಲ, ಸುಖ ನಾನು ನೋಡ್ತೇನೆ. ಇದನ್ನು ಯಾರ್ಯಾರು ನಾವು ಅಪೇಕ್ಷೆ ಪಡ್ತೀವಿ ಅವ್ರಿಗೆಲ್ಲರಿಗೂ ಒಂದು ಉತ್ತರ ಕೊಡ್ತಾರೆ. ಏನಂತೆ? ಅಸಾಧು ಸಮ್ಮತಂ ವಾಕ್ಯಂ. ಇದು ಸಜ್ಜನರಿಗೆ ಸಮ್ಮತವಾದ ಮಾತಲ್ಲ. ನಿಮ್ಮ ಅಪ್ಪನಂತ ಪಾಂಡವರು ದುಃಖ ಅನುಭವಿಸ್ಯಾರ. ಜಗದೊಡೆಯನಾದ ರಾಮ ವನಕ್ಕೆ ಹೋಗ್ಯಾನ. ನಳ ಮಹಾರಾಜ ವನಕ್ಕೆ ಹೋದ. ಏನು ನಳ ಮಹಾರಾಜ ವನಕ್ಕೆ ಹೋಗ್ತಾನೆ ಅಂತಂದರೆ, ಇವತ್ತು ನಮ್ಮಲ್ಲಿ ಯಾವ ಸೀರೆ ಇವತ್ತು ಉಡಬೇಕು ಅನ್ನೋ ಟೆನ್ಷನ್ ಆಗೋಷ್ಟು ಸೀರೆಗಳು ನಮ್ಮಲ್ಲಿ ಅವ. ಯಾವ ಧೋತ್ರ ಉಡಬೇಕು ಅನ್ನೋಷ್ಟು ಟೆನ್ಷನ್ ಆಗೋಷ್ಟು ರೇಷ್ಮೆ ಮಡಿಗಳು, ಧೋತ್ರಗಳು ನಮ್ಮ ಮನೆಯೊಳಗವ. ದೇವರ ಅನುಗ್ರಹದಿಂದ ದೇವರು. ನಳ ಮಹಾರಾಜನಿಗೆ ಅರ್ಧ ಸೀರೆ ಸಿಗಲಿಲ್ಲ. ಹೆಂಡತಿದ್ರು ಕತ್ತರಿಸಿಕೊಂಡು ಉಟ್ಕೊಂಡು ಹೋಗ್ತಾನೆ ಅರ್ಧ ಸೀರೆನ. ಎಂಥ ನಳ ಮಹಾರಾಜ ಅವನು! ಮಹಾಭಾರತ ಕೇಳಿದರೆ ಎಲ್ಲ ಬಿಟ್ಟು ಹೋಗಿ ನಾವು ಏನಂತಾರೆ, ಹೋಗಿ ಎಲ್ಲಾದ್ರೂ ಸಾಧನ ಮಾಡ್ಕೊಂಡು ಕೊಡ್ಬೇಕು ಅನಿಸಿಬಿಡುತ್ತೆ. ಅಂಥವರಿಗೂ ಭಾರಿ ಕಷ್ಟ ಬಂತು. ಇದರೊಳಗೆ ವಿಚಾರವಿಲ್ಲ. ಯಾಕೆ? ಅಸಾಧು ಸಮ್ಮತಂ ವಾಕ್ಯಂ. ಸಜ್ಜನರಿಗೆ ಸಮ್ಮತವಾಗಿತ್ತು ಅಂತಂದ್ರೆ ಅವನು ವೈಭವದಿಂದ ಇರ್ತಾನೆ. ದುರ್ಜನರಿಗೆ ಸಮ್ಮತವಾದ ವ್ಯವಹಾರಗಳು ನಮ್ಮಲ್ಲಿ ಬಂತು ಅಂತಂದ್ರೆ ದೇವರ ಅವನಿಗೆ ಹಣ ಎತ್ತೊಂದು ನಿಶ್ಚಿತ. ಭಾರಿ ಕಷ್ಟ ಕೊಡ್ತಾನೆ. ಅಲ್ಲ, ಮತ್ತೆ ನಾವು ಇಷ್ಟು ಸುಖವಾಗಿ ನಾವಿದ್ದೇವೆ ಅಂದ್ರೆ ನಾವು ದುರ್ಜನರಿಗೆ ಸಮ್ಮತರಾಗಿದ್ದೇವೋ ಸಜ್ಜನರಿಗೆ ಸಮ್ಮತರಾಗಿದ್ದೇವೋ ನಾವು ಹೇಗೆ ತಿಳಿದುಕೊಳ್ಳಬೇಕು ಅಂತಂದ್ರೆ ಇದರೊಳಗೆ ಭಾರಿ ಸೂಕ್ಷ್ಮ. ಇಲ್ಲಿ ಯಾರಾದ್ರೂ ಟೀಚರ್ಗಳು ಇದ್ರೆ ಗೊತ್ತಾಗುತ್ತೆ. ನಾನು ದೃಷ್ಟಾಂತ ಹೇಳ್ತೇನೆ, ಸರಳವಾಗಿ ಗೊತ್ತಾಗುತ್ತೆ. ಯಾರಿಗೂ ಸ್ಟೂಡೆಂಟು ತನಗೆ ಬೇಕಾದವರಿದ್ದಾರೆ ಅವ್ರಿಗೆ ನಿತ್ಯ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅವ್ರ ಟೀಚರ್. ಯಾರು ಬುದ್ಧಿವಂತರು ಇರ್ತಾರೆ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಅವನು 1 ನಿಮಿಷ ತಡ ಮಾಡಿದ್ರೆ ಯಾಕೋ ತಡ ಮಾಡಿ ಬಂದೆ ಅಂತ. ಅರೆ 10 ದಿವಸ ಲಗ ಹೊಡೆದ ಹುಡುಗರಿಗೆ ನೋಡೋದೇ ಇಲ್ಲ. ಯಾಕೆ ನೋಡುವುದಿಲ್ಲ? ಹರಟಿ ಹೊಡಿತಿರ್ತಾರೆ, ಅವ್ರ ಕಡೆ ಗಮನನೇ ಇರೋದಿಲ್ಲ. ಬುದ್ಧಿವಂತ ಹುಡುಗ ಮುಂದೆ ಕೂತವನು ಆಚೆ ಈಚೆ ಲಕ್ಷ ಕೊಟ್ಟರೆ ಏನಂತಾರೆ, ಪೆನ್ಸಿಲ್ ಹೋಗಿತಾರೆ, ಲಕ್ಷ ಕೊಡಿ ಈ ಕಡೆಗೆ ಅಂತಾರೆ. ಯಾಕೆ ಹೇಳ್ತಾರೆ? ಸೊ ಇವನು ಟೀಚರಿಗೆ ಬೇಕಾದವ, ಇವನು ಬುದ್ಧಿವಂತ. ಹಾಗೆ ನಾನು ದೇವರಿಗೆ ಬೇಕಾದವ, ನಾನು ಬುದ್ಧಿವಂತ ಅಂತ ಅನ್ನೋದನ್ನು ನಾನು ದೇವರಿಗೆ ಮನವರಿಕೆ ಮಾಡಿಕೊಟ್ರೆ ನಾನು ಯಾವಾಗೆಲ್ಲ ಕೆಟ್ಟ ದಾರಿಯೊಳಗೆ ಬರ್ತೀನಿ, ಆಗ ದೇವರು ಏನೋ ಒಂದು ಮಾಡಿ ನನ್ನ ಸರಿಯಾದ ದಾರಿಯಲ್ಲಿ ತರ್ತಾನೆ. ನಾನು ದೇವರವನಾಗದೇ ಇದ್ದರೆ, ದೇವರಂತ ನನ್ನವನು ಅಲ್ಲದೆ ಇದ್ದರೆ ನಾನೇ ಟೈಮ್ ವೇಸ್ಟ್ ಮಾಡಲಿ ಅಂತಾನೆ. ಅವನ ಹಣೆ ಬಾರ, ಅವನು ಹಾಳಾಕೊಂಡು ಹೋಗಲಿ, ನಾನೇ ತಲೆ ಕೆಡಿಸಿಕೊಳ್ಳಿ ಅದಕ್ಕೆ. ಸೊ ನನ್ನವನಾಗಿದ್ದರೆ ದನ ಕಾಯೋರು ಇರ್ತಾರೆ. ಮೊನ್ನೆ ಏನಾಯ್ತು, ನಾನು ನಡೆದ ಘಟನೆ ಹೇಳ್ತೇನೆ. ಒಂದು 4 ಆಕಳ ಹೊರಟಿದ್ದು ಒಂದು ದಂಡಿಗೆ. ನಾನು ನಂದೇ ಒಂದು ಚಟ, ಆಕಳು ಸಿಕ್ಕಾಗ ಬಲಕ್ಕೆ ಹಾಕಿ ಹೋಗ್ಬೇಕಂತೇಳಿ ನಾನು ಎಷ್ಟು ಬಲಕ್ಕೆ ಹಾಕ್ಬೇಕಂತ ಹೋಗ್ಲಿಕ್ಕತ್ತೀನಿ, ಆಕಳೆಲ್ಲ ಹತ್ರ ಬರ್ಲಿಕ್ಕತ್ತಾವ. ಆಕೆ ದನ ಕಾಯಕ್ಕೆಲ್ಲ ಅಪ್ಪವರ ಈ ಕಡೆಯಿಂದ ಹೋಗ್ರಿ, ಅವು ನಿಮ್ಗೆ ಹಾದಿ ಬಿಡುವುದಿಲ್ಲ ಅಂತ. ಆ ಶಿಸ್ತು ನನಗೆ ಗೊತ್ತಾಯ್ತು, ಮನವರಿಕೆ ಆಯಿತು, ನಾನು ಕಾನ್ಸೆಪ್ಟ್ ತಿಳಿತು, ಮನವರಿಕೆ ಆಯಿತು. ನಾನು ಆಚೆ ಹೋಗ್ಬಿಟ್ಟೆ. ನಾನು ಯಾಕೆ? ದನ ಕಾಯೋರಿದ್ದಾಗ ದನ ಸರಿಯಾದ ದಾರಿಯೊಳಗೆ ಹೋಗ್ತಿರ್ತಾವೆ, ಆಚೆ ಈಚೆ ಹೋಗೋದಿಲ್ಲ. ಬೀಡಾಡಿಗಳು ಎಲ್ಲಿ ಬೇಕಲ್ಲಿ ಬಿದ್ದಿರ್ತವೆ. ಯಾಕೆ ಬಿದ್ದಿರ್ತವೆ? ಕಾಯೋರಿಲ್ಲ, ಹೊಡೆಯೋರಿಲ್ಲ ಹಿಂದೆ. ಹಾಗೆ ನಮ್ಮ ಹೇಗೆ ಬೇಕು ನಾವು ಹಾಗಿದ್ದೀವಿ ಅಂತಂದ್ರೆ ನಮ್ಮವರು ಯಾರು ಇಲ್ಲ ಹಿಂದೆ. ನಾವೊಂದು ಸನ್ಮಾರ್ಗದೊಳಗೆ ಹೊರಟಿವಿ, ದೇವರ ಶಿಕ್ಷೆ ಕೊಟ್ಟು ನಮ್ಮನ್ನು ಸರಿಯಾದ ದಾರಿಯೊಳಗೆ ತರ್ತಾನೆ ಅಂತಂದ್ರೆ ದೇವರವನು ನಾವಾಗಿದ್ದೇವೆ ಅಂತ ಅರ್ಥ. ಜನಕರಾಜ ಇಷ್ಟು ದೇವರವನಾಗಿದ್ದ ಅಂತಂದ್ರೆ ಈ ಸಣ್ಣ ವಿಚಾರ ಅವನ ತಲೆಯೊಳಗೆ ಬಂದು ಕೂಡಲೇನೆ ಆ ಕುಶಧ್ವಜನನ್ನು ಎತ್ಕೊಂಡೇ ಬಿಟ್ಟ ದೇವರು. ಸತ್ಯ ಹೋದ ಕುಶಧ್ವಜ ತಮ್ಮ.
ಆಗ ಅವ್ರಿಗೆ ಟೆನ್ಷನ್ ಆಯ್ತು. ಆ ಕುಶಧ್ವಜನ 2 ಮಕ್ಕಳು, ತನ್ನ 2 ಮಕ್ಕಳು, ದೊಡ್ಡದಾದ ರಾಜ್ಯ, ದೊಡ್ಡದಾದ ಸಾಮ್ರಾಜ್ಯ, ಕುಶಧ್ವಜ ರಾಜ್ಯ ಆಡ್ತಿದ್ದ. ಎಲ್ಲ ಟೆನ್ಷನ್ ತನ್ನ ಮನೆ ಮೇಲೆ ಬಿತ್ತು, ಭಾರಿ ಭಾರವಾಗಿಬಿಡ್ತು, ಬಹಳ ದುಃಖವಾಯ್ತು. ದೇವರಂದ, ಮಗನೇ ದುಃಖ ಬೇಡ ಅಂತೀಯ, ನೀನ್ ಯಾವನ ಬೇಡ ಅನ್ನೋನು? ದುಃಖ ಕೊಡುವ ನಾನಿದ್ದೇನೆ, ಸುಖ ಕೊಡುವ ನಾನಿದ್ದೇನೆ, ಎಲ್ಲ ನಂದಿದೆ. ನಾನು ಏನು ಎಂಜಲ ಹಾಕ್ತೇನೆ, ನಾ ಏನು ತಟ್ಟಿಯೊಳಗೆ ಹಾಕ್ತೇನೆ ಅದು ನೀನು ತಿನ್ಬೇಕಷ್ಟೇ. ಬೇಡ ಅನ್ಲಿಕ್ಕೆ ನೀನು ಯಾರು? ನೀನು ಕೊಡ್ಬಿಡ ನಿನಗೆ ಚಾನ್ಸೇ ಇಲ್ಲ. ನೀನು ಸಂಸಾರಿ, ನೀನು ಸಂಸಾರದೊಳಗೆ ಬದ್ಧ, ನೀನು ಕರ್ಮಗಳನ್ನು ಮಾಡಿದ್ಯಾ, ಸುಖದ್ದು ದುಃಖದ್ದು ಅದನ್ನು ಅನುಭವಿಸ್ಲಿಕ್ಕೆ ಬೇಕು ಅಂತ ಹೇಳಿದ. ಭಾರಿ ಕಷ್ಟ ಕೊಟ್ಟ. ಕಷ್ಟ ಅಂತಂದ್ರೆ ಭಾರೀ ಕಷ್ಟವಾಯ್ತು, ದುಃಖ ಆಯ್ತು. ಒದ್ದಾಡ್ತಾ ಇದ್ದಾನೆ. ಆಗ ಸಂಪ್ರಾಪ್ತೋ ದೈವ ಯೋಗೇನ ವಾಮದೇವಾನುಜೋ ಮುನಿ. ಆಗ ದೈವದ ಸಂಕಲ್ಪ ಭಾರಿ ವಿಚಿತ್ರ. ದುಃಖ ಏನಿದೆ ಅಂತಂದ್ರೆ ಈ ಇತಿಹಾಸನೇ ಭಾರಿ ವಿಚಿತ್ರವಾದದ್ದು ಪುರಾಣಗಳು. ಇವತ್ತು ನಾವೆಲ್ಲ ತಪ್ಪು ಮಾಡ್ತೇವೆ. ಅದರೊಳಗೆ ABC 3 ಕೆಟಗರಿ, ನಾವೆಲ್ಲ C ಕೆಟಗರಿ ಒಳಗೆ ಬರ್ತೇವೆ. ತಪ್ಪು ಮಾಡಿದ್ದು ತಪ್ಪೇ ಅಲ್ಲ ಅಂತ ಸಾಧಿಸಿಬಿಡ್ತೇವೆ ನಾವು. ಯಾಕೋ ಸಂಧ್ಯಾವಂದನ ಮಾಡಲಿಲ್ಲ? ಆಚಾರ ನಿಮಗೇನು ಗೊತ್ತು? ಬೆಳಿಗ್ಗೆದ್ದು ಟ್ಯೂಷನ್ಗೆ ಹೋಗ್ಬೇಕು, ಆಮೇಲೆ ಸ್ಕೂಲಿಗೆ ಹೋಗ್ಬೇಕು, ಆಮೇಲೆ ಅಲ್ಲಿ ಹೋಗ್ಬೇಕು, ಆಮೇಲೆ ಇಲ್ಲಿ ಹೋಗ್ಬೇಕು. ನನ್ನ ಟೈಮೇ ಇಲ್ಲ ನನಗೆ ಈ ಮೊಬೈಲ್ ಹಿಡ್ಕೊಳ್ಳಿಕ್ಕೆ. ಅಂದರೆ ಇದು C ಕೆಟಗರಿ ಅವರು. ಏನು ಅಂತಂದ್ರೆ ಮಾಡಿದ ತಪ್ಪನ್ನು ಅವ್ರು ಒಪ್ಪಿಕೊಳ್ಳೋದಿಲ್ಲ, ಅದು ಒಳ್ಳೇದನ್ನು ಸಾಧಿಸಿ ಬಿಡ್ತಾರೆ. ನಾನು ಮಾಡಿದ್ದೆ ಸರಿ. ಇನ್ನು B ಕೆಟಗರಿ ಅವರು, ಏನ್ ಮಾಡಿನ್ರಿ ತಪ್ಪು, ಈ ಕಾಲ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಮಕ್ಕಳು ತಪ್ಪನ್ನ ಒಪ್ಪು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಆಗಿ ನಿಂತ ಅಪ್ಪ ಅಮ್ಮ ಅಂದ್ರು ಕಾಲಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂತೇಳಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಬಿಡ್ತಾರೆ. ಇವು B ಕೆಟಗರಿ ಒಳಗೆ ಬರೋರು. ಇನ್ನು A ಕೆಟಗರಿ ಒಳಗೆ ಬರೋರು, ಹೌದು ನನ್ನಿಂದ ತಪ್ಪಾಗಿದೆ ಸ್ವಾಮಿ, ನೀ ಕ್ಷಮ ಮಾಡು, ನಾಳಿಂದ ಈ ತಪ್ಪು ಮಾಡಂಗಿಲ್ಲ, ನಾಳಿಂದ ಈ ತಪ್ಪು ಮಾಡೋದಿಲ್ಲ. ಇದು ಹೇಳಲಿಕ್ಕೆ ನಮ್ಗೆ ಟೆನ್ಷನ್. ಯಾಕೆ ಅಂತಂದ್ರೆ ನಾಳಿನ ಸಂಧ್ಯಾ ಮಾಡೋಕ್ಕಾಗ್ತದ, ನಾಳಿನ ದೇವರ ಪೂಜೆ ಮಾಡ್ಬೇಕಾಗ್ತದ. ಹಾಗಾಗಿ ನಾವು BCಗೆ ಅನಿವಾರ್ಯವಾಗಿ ಇಳಿಬೇಕಾಗ್ತದೆ. ಕಾಂಪ್ರಮೈಸ್ ಮಾಡ್ಕೊಂಡು ನಾವು ತೆಳಗೆ ಏನಂತಾರೆ D ಗ್ರೇಡಿಗೆ ಬರಬೇಕಾಗ್ತದೆ. ಅಪ್ಗ್ರೇಡ್ಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನಾಳಿಂದ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಲ್ಲ, ಮಾಡುವ ಇಚ್ಛೆ ಇಲ್ಲ. ಜನಕರಾಜ ಹಾಗಾಗಲಿಲ್ಲ. ಅವನಿಗೆ ಜನಕರಾಜನಿಗೆ ಗೊತ್ತಾಯ್ತು ಇಷ್ಟು ಏನೋ ದುಃಖವಾಗಿದೆ ಅಂತಂದ್ರೆ ನನ್ನಿಂದ ಏನೋ ದೊಡ್ಡ ತಪ್ಪಾಗಿದೆ, ಸ್ವಾಮಿ ಈ ತಪ್ಪು ನಾನು ಮತ್ತೆ ಮಾಡೋದಿಲ್ಲ, ದಯಮಾಡಿ ನಿನ್ನ ಅನುಗ್ರಹವಿರಬೇಕು, ನಿನ್ನ ಕ್ಷಮೆ ಮಾಡಬೇಕು ಅಂತೇಳಿ ಪರಿಯಾಗಿ ನೊಂದ ಬೆಂದ ಪ್ರಾಯಶ್ಚಿತ್ತ ಮಾಡಿಕೊಂಡ. ದೇವರ ಮುಂದೆ ಕೂತ ಅತ್ತ ವಿಲಿ ಒದ್ದಾಡಿದ. ವಾಮದೇವ ತಮ್ಮಂದರಾಗಿರ್ತಕ್ಕಂತಹ ಗೌತಮ ಋಷಿಗಳ ಮಕ್ಕಳಾದಂತಹ ಶತಾನಂದರು ಅಲ್ಲಿಗೆ ಬರ್ತಾರೆ. ಶತಾನಂದರು ಬಂದು ಈಗ ನಮ್ಗೆಲ್ಲ ಈ ಇತಿಹಾಸ ಇದಕ್ಕೆ ಕೇಳಬೇಕು. ಯಾರಾದ್ರೂ ಆಚಾರ ಮನೆಗೆ ಬಂದ್ರೆ ನಮ್ಗೆ ಟೆನ್ಷನ್. ಆಚಾರ ಬಂದ್ಬಿಟ್ರೆ ಮಾರಾಯ, ಅವ್ರು ಏನು ನೀರು ತಗೋತಾರೋ ಹಾಲು ತಗೋತಾರೋ, ಈ ಗ್ಯಾಸ್ ಮೇಲಿಂದ ಕೊಡ್ಬೇಕು, ಮನೆಯಾಗ ಒಂದು ತ್ವಾಟಕ್ಕೆ ನೀರಿಲ್ಲ, ಏನಿಲ್ಲ, ಏನು ಮಾಡು. ನಾವು ಅನುಭವಿಸಿ ಓಡಾಡ್ತಾರ, ಕುಣಿತಾರ, ಜಿಗದಾಡ್ತಾರ, ಭಾರಿ ಟೆನ್ಷನ್ ಮಾಡ್ಕೋತಾರ. ಅಲ್ಲ ಈ ಫ್ಯಾಕ್ಟ್ ಅದು. ಯಾಕಂದ್ರೆ ಆಚಾರಿಗೆ ಬೇಕಾದ ಅನುಕೂಲತೆಗಳು ಮನೆಯಲ್ಲಿ ಏನೂ ಇಲ್ಲ. ಅದ್ರ ಮೇಲೆ ಏನು ಚೂರು ಚಾರು ದಕ್ಷಿಣ ಕೊಟ್ಟು ಕಳಿಸ್ಬೇಕು, ಅದು ದೊಡ್ಡ ಸಮಸ್ಯೆ. ಹಾಗಾಗಿ ಆಚಾರ ಬಂದಾಗ ಹಿಂಗೆ ಹೋಗ್ಬಿಡ್ತಾರೆ. ಎದ್ರಿ ಬೆಟ್ಟಾದ್ರೆ ಕರಿಬೇಕಲ್ಲ, ಮನೆಗೆ ಬೇಡ ಅಂತೇಳಿ. ಆದರೆ ಆ ಜನಕರಾಜನ ಒಂದು ಕಾನ್ಸೆಪ್ಟ್ ನಮಗೆ ತಿಳಿದ್ರೆ, ಯಾವಾಗ ಶತಾನಂದರು ಬಂದರು ಅವನು ಇಷ್ಟು ಹಿಗ್ಗಿದ ಸಂತೋಷ ಪಟ್ಟ ಅಂತಂದ್ರೆ, ಸ್ವಾಮಿ ನೀವು ಜ್ಞಾನಿಗಳು, ತತ್ವಜ್ಞಾನಿಗಳು, ವಿಷ್ಣು ಭಕ್ತರು, ನನ್ನ ಮನೆಗೆ ನೀವು ಅತಿಥಿಗಳಾಗಿ ಬಂದಿದ್ದೀರಿ ಅಂದ್ರೆ ನನ್ನ ಕಷ್ಟಗಳು ಪರಿಹಾರ ಆಯ್ತು. ಇದು ಶ್ರದ್ಧೆ. ಏನ್ ಕಷ್ಟ ಇತ್ತು ಅವನಿಗೆ. ಜನಕರಾಜನ ಮಗಳು ಯಾರು? ಜಾನಕಿ, ಸೀತಾದೇವಿ. ಆ ಸೀತಾದೇವಿ ಚೆಲುವು ಅಂತಂದ್ರೆ ಅತ್ಯದ್ಭುತ. ಆ ಸೀತೆಗೆ ಸಮನಾದ ಚೆಲುವು ಜಗತ್ತೊಳಗೆ ಯಾರಿಗೂ ಇಲ್ಲ. ಅಂತಹ ಸೀತೆ ಮೇಲೆ ಕಣ್ಣಿಟ್ಟವ್ರು ಯಾರು? ಈಗಿನ ವೆಸ್ಟ್ ಬೆಂಗಾಲ್ ಅಲ್ಲ, ಮತ್ತೇನಂತಾರೆ ಇನ್ನೊಂದು ಊರಲ್ಲೇ ಅಲ್ಲ, ಅವರೆಲ್ಲ ಸಣ್ಣ ಪುಟ್ಟ ಮಂದಿ, ಅವರು ಸಣ್ಣ ಪುಟ್ಟ ಜನ. ಏನು ಇಡೀ ಭಾರತದ ಎಲ್ಲ ಹೆಣ್ಣುಗಳನ್ನು ಅಪಹಾರವನ್ನು ಮಾಡುವ ಸಾಮರ್ಥ್ಯವುಳ್ಳ ರಾವಣ, ಕುಂಭಕರ್ಣ, ವಿಭೀಷಣ ಮೊದಲಾದ ಕೋಟಿ ರಾಕ್ಷಸರು, ಅವರಿಗೆಲ್ಲ ಡಾನ್ ಈ 3 ಜನ. ಸೀತೆ ಪ್ಲಸ್ ಉಳಿದವರು
ದೊಡ್ಡ ರಾಜ್ಯ, ಸಮೃದ್ಧವಾದ ರಾಜ್ಯ. ಇದು ಎಲ್ಲದರ ಟೆನ್ಷನ್ ಮೈ ಮೇಲೆ ತುಂಬಿಕೊಂಡಿತ್ತು. ಶತಾನಂದರು ಬಂದು ಹಿಕ್ಕಿಬಿಟ್ಟು ಸಂತೋಷವಾಯ್ತು, ಆನಂದವಾಯಿತು. ಕಟ್ಟೆ ಖಾಲಿ ಬಿದ್ದ, ಬರ್ರಿ ಸ್ವಾಮಿ ಕೂಡ್ರಿ ಅಂತ ಕೂಡಿಸಿದ. ಸ್ವಾಮಿ ನನ್ನ ಕಷ್ಟ ಪರಿಹಾರ ಮಾಡ್ಬೇಕು ನೀವು ಹೇಳಿ. ಬಂದು ಕೂಡಲೇ ಅವ್ರಿಗೆ ಚಹಾ ಕಾಫಿ ಏನು ಇಲ್ಲೇ ಇಲ್ಲ, ಉಪನ್ಯಾಸನೇ ಶುರು. ಯಾಕೆ ಬಂದರು ಅವ್ರು ಜನಕರಾಜರು ಅಂತಂದರೆ, ಜನಕರಾಜರ ಹತ್ರ ಶತಾನಂದರು ಯಾಕೆ ಬಂದರು ಅಂತಂದರೆ, ಅವರು ಮೊದಲಿಗೆ ವೆಂಕಟೇಶ ಮಹಾತ್ಮ್ಯವನ್ನು ಹೇಳಿದರು. ಯಾಕೆ ಹೇಳಿದರು ಅಂತಂದರೆ, ಜನಕೋವಾಚ ಶತಾನಂದ ಮಹಾಪ್ರಾಜ್ಞಾಗತಿ ಸ್ಯಾದಿತೋ ಮಮ ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಂ ಚೈವ ಶೇಷವಾದ ಸಂಪೂರ್ಣವಾದ ವೆಂಕಟೇಶ ಮಹಾತ್ಮೆ ಹೇಳಿದರು. ವೆಂಕಟೇಶ ಮಹಾತ್ಮೆ ಹೇಳಿದ ಮರುಕ್ಷಣಕ್ಕೆ ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಹುಟ್ಟಿದ ರಾಮ ನೇಪಾಳಿಗೆ ಬಂದ. ಅಯೋಧ್ಯದಲ್ಲಿ ಹುಟ್ಟಿದ ರಾಮ ಈಗಿನ ಜನಕಪುರಿ ನೇಪಾಳಿಗೆ ಬಂದ. ನೇಪಾಳಿಗೆ ಬಂದವನೇ ಆ ಧನುಸ್ಸನ್ನು ಭಂಗ ಮಾಡಿದ. ಧನುಸ್ಸನ್ನು ಭಂಗ ಮಾಡಿದವನೇ ಸೀತೆಯನ್ನು ವಿವಾಹವನ್ನಾಗಿ ಮಾಡಿಕೊಂಡ್ಬಿಟ್ಟ. ವೆಂಕಟೇಶ ಮಹಾತ್ಮದ ಮಹಿಮಾ ಇದು ಕೊನೆಗೆ ಬರ್ತದೆ. ನಾನು ಮೊದಲಿಗೆ ಹೇಳ್ಬಿಡ್ತೇನೆ ಶ್ರದ್ಧೆ ಬರೋದಕ್ಕಾಗಿ. ಮದುವೆ ಆಯಿತು, ಹಿಗ್ಗಿಬಿಟ್ಟ. ಇವನು ಕಷ್ಟಿನ ಪರಿಹಾರ ಆಯಿತು, ಮದುವೆ ಆಯಿತು, ಕಷ್ಟಿನ ಪರಿಹಾರ ಆಯಿತು ಅಂತಂದರೆ, ರಾಮನ ಜೊತೆಗೆ ಲಕ್ಷ್ಮಣ ಬಂದಿದ್ದ, ಸೀತೆಯ ತಂಗಿಯ ಮದುವೆ ಆಯಿತು. ಅವರು ವಿಶ್ವಾಮಿತ್ರರು ಹೇಳಿದ್ರು, ನಿನ್ನ ತಮ್ಮನ ಮಕ್ಕಳು ಇನ್ನೂ ಇಬ್ಬರು ಇದ್ದಾರಲ್ಲ, ಅವರಿಬ್ಬರನ್ನು ನಮ್ಮ ತಮ್ಮಂದ್ರೆ ಇದ್ದಾರೆ, ನಮ್ಮ ಹುಡುಗರು ಇದ್ದಾರೆ, ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡು ಅಂತಂದ್ರೆ ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡಿದ. 4 ಜನರ ಮದುವೆ ಆಯಿತು. ಸೇಫ್ ಆದ್ರೆ ಹೆಣ್ಣಂದ್ರು ಮಕ್ಕಳು. ಅಲ್ಲ, ರಾಜ್ಯದ ಮೇಲಂತೂ ರಾವಣ ಕಣ್ಣಿಡ್ತಾನಲ್ಲ ಅಂತಂದ್ರೆ, ರಾಮನಂತ ಹಳೆಯನ್ನನ್ನು ಬಂದಾಗ ಯಾವ ರಾವಣ, ಯಾರಪ್ಪ ಅವನು ಕಣ್ಣಿಡ್ಲಿಕ್ಕೆ ಸಾಧ್ಯವಿದೆ? ಈಗಿನ ಜನ ಹೇಳ್ತಿರ್ತಾರೆ, ನೋಡ್ರಿ ನಾವೇನು ಹುಡುಗನ್ ನೋಡಿವಿ, ನಮ್ಮ ಮಳೆಯ ಕುಡಿಯಂಗಿಲ್ಲ, ಸಿಗರೇಟ್ ಸೇದುವುದಿಲ್ಲ, ಒಳ್ಳೆವನಿದ್ದಾನ್ರಿ ಅಂದ್ರೆ ಆ ಒಳ್ಳೆತನದ ಒಂದು ಏನು ಅಂತಾರೆ ಡಿಗ್ರಿ ಅಥವಾ PhD ಡಾಕ್ಟರೇಟ್ ಏನಿದೆ, ಮೈನಸ್ ಇಲ್ಲ ಅನ್ನೋದು ಒಳ್ಳೆತನ. ಸೊ ಅದೆಲ್ಲ ಉಪಯೋಗ ಇಲ್ಲ. ಅವನು ಎಷ್ಟೆಷ್ಟು ಗುಣವಂತ ಅವೆಲ್ಲ ಹೋಯ್ತು. ಈಗ ಗುಣವಂತಿಕೆ, ಧಾರ್ಮಿಕತೆ ಇದೆಲ್ಲ ಹೋಯ್ತು, ಮೈನಸ್ ಇಲ್ಲ, ಓಕೆ ಡನ್, ಅಲ್ಲಿಗೆ ಬಂದು ನಿಂತಿದೆ. ಆದರೆ ರಾಮನಲ್ಲಿ ಮೈನಸ್ ಇಲ್ಲೇ ಇಲ್ಲ, ಅದರೊಳಗೆ 2 ಮಾತಿಲ್ಲೇ ಇಲ್ಲ. ಆದ್ರೆ ಗುಣವಂತಿಕೆ, ಬಲ, ಪರಾಕ್ರಮ, ಇಷ್ಟು ವೈಭವ ಅಂತಂದ್ರೆ ರಾವಣನಂತವ್ರನ್ನು ನುಚ್ಚು ಮಾಡಿ ಹಾಕುವಂತ ಸಾಮರ್ಥ್ಯ ಉಳ್ಳವ್ ಸಿಕ್ಕಿಬಿಟ್ಟ. ಇನ್ನು ಜನಕರಾಜ ಅಂದ, ಇನ್ನು ನಾನು ಸೇಫ್ ಆದೆ, ನನ್ನ ಸಾಧನೆ ಮಾಡ್ತೇನೆ ಅಂತ ಹೇಳ್ದ. ಮತ್ತೆ 80,000 ವರ್ಷದ ಮೇಲೂ ಅವನು ಸಾಧನೆಯನ್ನು ತೊಡ್ಕೊಂಡು ಹೋಗಿಬಿಟ್ಟ. ಇದು ವೆಂಕಟೇಶ ಮಹಾತ್ಮದ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಿಮೆ. ಶತಾನಂದರು ಹೇಳ್ತಾರೆ, ಏನೋ ಮಾರ ಎಷ್ಟು ಹೇಳಿ ನನಗೆ, ಧನಕಾಮಸ್ಯ ಧನದಂ, ಯಾರಿಗೆ ಹಣ ಬೇಕಾಗಿದೆ ಹಣ ಸಿಗತ್ತೆ. ವೆಂಕಟೇಶ ಮಹಾತ್ಮೆ ಕೇಳುವುದು. ಪುತ್ರಕಾಮಸ್ಯ ಪುತ್ರದಂ, ಇದು 2ನೇ ಸಮಸ್ಯೆ. ಈಗಿನ ಹುಡುಗರಿಗಿರುವಂಥ, ಯುವಕರಿಗಿರುವ ದೊಡ್ಡ ಸಮಸ್ಯೆ ಸಂತಾನ ಆಗದೇ ಇರುವುದು. ಪುತ್ರಕಾಮಸ್ಯ ಪುತ್ರದಂ. ಇನ್ನು 3ನೇ ಸಮಸ್ಯೆ, ಹುಟ್ಟಿನಿಂದ ರೋಗಗಳು ನಮ್ಮ ಜೊತೆಗೆ ಬಂದ್ಬಿಟ್ಟಿವೆ. ಹುಟ್ಟಿನಿಂದ ರೋಗಗಳು ಬಂದ್ಬಿಟ್ಟಿವೆ. ರೋಗಾತ್ತಸ್ಯ ರೋಗಘ್ನಂ. ಇವೆಲ್ಲ ಸಕಾಮವಾಗಿ ಆಯ್ತಲ್ಲ. ಸಾಧನೆ ಮಾಡೋರಿಗೆ ಏನು ಅಂದ್ರೆ, ಜ್ಞಾನಿನಾಂ ಜ್ಞಾನ ಸಾಧನಂ, ಯಾರಿಗೆ ಅಪರೋಕ್ಷ ಜ್ಞಾನ ಬೇಕಾಗಿದೆ, ತತ್ವಜ್ಞಾನ ಬೇಕಾಗಿದೆ, ಆ ಜ್ಞಾನಕ್ಕೆ ಸಾಧನವಾದದ್ದು ಎಲ್ಲವನ್ನೂ ದೇವರು ಕೊಡ್ತಾ ಹೋಗಿಬಿಡ್ತಾನೆ. ಯಚ್ಛ್ರುತ್ವ, ಅಲ್ಲ ಇದಕ್ಕೆ ದೃಷ್ಟಾಂತ ಯಾರಾದ್ರೂ ಇದ್ದಾರೇನೋ ಅಂತಂದ್ರೆ, ಯಚ್ಛ್ರುತ್ವ ಸರ್ವಲೋಕೇಶೋ ಬ್ರಹ್ಮ ಪದಂಗತ, ವೆಂಕಟೇಶ ಮಹಾತ್ಮೆಯನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಿದ್ದಕ್ಕಾಗಿ ಬ್ರಹ್ಮದೇವರು ಬ್ರಹ್ಮ ಪದವಿಯಲ್ಲಿ ಕುಳಿತುಕೊಂಡಿದ್ದಾರೆ. ಇದ್ರ ಮೇಲೆ ಇನ್ನೇನ್ ಬೇಕು? ನೀಲಕಂಠಸ್ತು, ರುದ್ರದೇವರು ಆ ವಿಷ ಕೊಡೋದಾಗಿ ನೀಲಕಂಠವಾಯಿತು, ಅದರ ವಿಷದ ಬಾಧೆ ಪರಿಹಾರ ಆಗಿದ್ದು ವೆಂಕಟೇಶ ಮಹಾತ್ಮ್ಯವನ್ನು ಕೇಳುವುದರಿಂದ. ವಜ್ರೀ ನಾಗಪದಂ, ಇಂದ್ರ ಸ್ವರ್ಗ ಪದವಿಯನ್ನು ಹೊಂದಿದ್ದರಿಂದ ಏನೋ ಹೇಳಿ ಮಾರಾಯ ಜನಕರಾಜ, ತದ ಅನಂತ ಫಲಂ ಶುಣ, ಅನಂತವಾದ ಫಲವಿದೆ. ಕೊನೆಗೆ ಹೇಳ್ತಾರೆ, ಬಹಳ ಸುಂದರವಾದದ್ದು ಹೇಳ್ತಾರೆ. ಇಲ್ಲಿ ಭೂದಾನ ಮಾಡಿದವರು ಇರ್ಬೋದು ಸಾಕಷ್ಟು ಜನ, ಕನ್ಯಾದಾನ ಮಾಡಿದವರು ಇರ್ಬೋದು, ತೀರ್ಥಯಾತ್ರೆಯನ್ನು ಮಾಡಿದವರು ಇರ್ಬೋದು, ಇದ್ದಿರಲ್ಲ ಎಲ್ಲ ಥರದ ಜನನೂ ಇದ್ದಾರೆ. ವಿವಾಹಾಧ್ಯಾಯ ಮಹಿಮಾಂ, ವೆಂಕಟೇಶ ಮಹಿಮೆಯನ್ನು ಯಾರು ಕೇಳಿದ್ದಾರೆ ಅವರಿಗೆ ತೇಷಾಂ ಭಾಗ್ಯೋದಯಂ ವಕ್ಷೆ, ಅವರ ಭಾಗ್ಯ ಹೇಗೆ ಬೆಳೀತದೆ ಅನ್ನೋದನ್ನು ಹೇಳ್ತೇನೆ ಕೇಳಿಲಿ. ಕೋಟಿ ಕನ್ಯಾ ಪ್ರದಾನಾಚ್ಚ, ಕನ್ಯಾದಾನ ಮಾಡಿದವರು, ಕನ್ಯಾದಾನ ಮಾಡುವವರು ಈಗ
ಒಂದು ಕನ್ಯಾದಾನಕ್ಕೆ ಏನಾಗತ್ತೆ ಅನ್ನೋದು ಗೊತ್ತಲ್ವ. ಇವತ್ತು ಈ ಕಾಂಪಿಟೇಷನ್ ಲೈಫಿನೊಳಗಂದ್ರೂ 25, 30, 40 ಲಕ್ಷ ಇದು ಮಿನಿಮಮ್ ಬಂದು ನಿಂತದಿದ್ದು. ಅವ್ರು ಮಾಡ್ಯಾರಂದ್ಮೇಲೆ ನಾನು ಯಾಕೆ ಮಾಡ್ಬಾರ್ದು? ಅವ್ರು ಮಾಡ್ಯಾರ ಅದ್ರೊಳಗೆ ಮತ್ತೆ ಧರ್ಮ ಇರೋದಿಲ್ಲ, ಶಾಸ್ತ್ರ ಇರೋದಿಲ್ಲ, ವಿಧಿವಿಧಾನವಿರೋದಿಲ್ಲ, ಏನೂ ಇರೋದಿಲ್ಲ. ಓನ್ಲಿ ಕುಣಿತ, ಎಂಜಾಯ್ಮೆಂಟು, ಬೆಳ್ಳಿ ಬಂಗಾರ, ಡೆಕೋರೇಷನ್ನು, ಹಾಲು, ಅದು ಅಡಿಗೆ, ಊಟ. 500 ರೂಪಾಯಿ ಒಂದು ಎಲೆ ಊಟ. ಎಲ್ಲ ರಾಜ್ಯದ ಡಿಶ್ಗಳು ಊಟಕ್ಕೆ ಇಟ್ಟಿರ್ತಾರೆ. ನನ್ನ ಮಗ ಏನು ತಿಂತಾನೆ BP ಶುಗರ್ ಇಟ್ಕೊಂಡು ಮನುಷ್ಯ? ವಿನಾಕಾರಣ ಅನ್ನೆಸೆಸರಿ ಲಾಭವನ್ನು ಮಾಡಿಕೊಡುವಂಥದ್ದು, ಅನ್ನೆಸರಿ ವೆಚ್ಚ ಆಗುವಂಥದ್ದು ಇರಲಿ. ಅಂಥದ್ದು ಕೋಟಿ ಕನ್ಯಾ ಪ್ರದಾನ ಮಾಡಿದರೆ ಏನು ಫಲವಿದೆ, ಆ ಫಲ ವೆಂಕಟೇಶ ಮಹಾತ್ಮ್ಯವನ್ನು ಕೇಳೋದ್ರಿಂದ ಸಿಗತ್ತೆ. ಇವತ್ತಿನ 30-40 ಸೈಟಿಗೆ ಏನು ಬೆಲೆ ಅನ್ನೋದು ಗೊತ್ತಲ್ವ? ಯಾವ ಭೂಮಿ ಪ್ರಧಾನ ಎಷ್ಟು ಭೂಮಿ ಇದೆ ಅಷ್ಟು ಭೂಮಿಯನ್ನು ನಾನು ಸ್ವೀಕಾರವನ್ನು ಮಾಡಿ ಪಡೆದುಕೊಂಡು ದಾನ ಕೊಟ್ಟರೆ ಏನು ಫಲವಿದೆ, ಆ ಫಲ ಸಿಗತ್ತೆ. ಉತ್ಸವಂ ಕಾರಯತಿ ಇತ್ಯಾದಿಯಾಗಿ ಹೇಳ್ತಾರೆ. ಅಷ್ಟು ದಿವ್ಯವಾದ ಫಲ ಕೊಡುವಂತಹದ್ದು ವೆಂಕಟೇಶ ಮಹಾತ್ಮೆ. ಆದ್ದರಿಂದಾಗಿ ಅದನ್ನು ನಾನು ವಿಸ್ತಾರವಾಗಿ ಹೇಳ್ತೇನೆ. ಬೆಟ್ಟ, ತೀರ್ಥಕ್ಷೇತ್ರ, ಸರೋವರ, ಶ್ರೀನಿವಾಸ, ಜೊತೆಗೆ ವರಾಹದೇವರು, ಜೊತೆಗೆ ಶ್ರೀನಿವಾಸನ ಕಲ್ಯಾಣ, ಇಷ್ಟೆಲ್ಲ ಕಥೆಗಳನ್ನು ಕೂಡ ವಿಸ್ತಾರವಾಗಿ ಹೇಳ್ತೇನೆ ಎಂಬುದಾಗಿ ಹೇಳ್ತಾರೆ. ಪ್ರಾರಂಭವನ್ನು ಮಾಡ್ತಾರೆ. ನಾಳೆಯಿಂದ ವಿಸ್ತಾರವಾಗಿ 12 ಪುರಾಣಗಳಲ್ಲಿ ಬಂದ ನಾನಾ ವಿಧವಾದ ಮಹಿಮೆ, ವಿಚಿತ್ರವಾದ ಮಹಿಮೆ, ಬಹಳ ಅದ್ಭುತವಾದ ಮಹಿಮೆ, ಆ ಎಲ್ಲ ಮಹಿಮೆಗಳನ್ನು ಕೂಡ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ, ನಾವು ಕೇಳಿದ ಸಣ್ಣ ಪುಟ್ಟದಾದ ಈ ಸಾಧನೆಯಿಂದ ಲಕ್ಷ್ಮೀ ನಾರಾಯಣರು ಸಂತುಷ್ಟರಾಗಲಿ, ಪರಮ ಅನುಗ್ರಹವನ್ನು ಮಾಡಲಿ, ಶ್ರದ್ಧೆಯನ್ನು ಬೆಳೆಸಲಿ, ವಿಶ್ವಾಸವನ್ನು ಕೊಡಲಿ, ತನ್ನವರನ್ನಾಗಿ ಮಾಡಿಕೊಳ್ಳಲಿ, ತನ್ನ ಗುಣಗಳ ಜ್ಞಾನವನ್ನು ಮಾಡಿಸಲಿ. ಒಂದು ಪ್ರಸಿದ್ಧವಾದ ಹಾಡು, ಯಾರಿಗಾದ್ರೂ ಬರ್ತಿದ್ರೆ ಭಾಳ ಚಲೋ, ಬರ್ತಿಲ್ಲ ಅಂತಂದ್ರೆ ಕಲೀರಿ. ವಿದ್ಯಾಪ್ರಸನ್ನರು ಮಾಡಿದ ಹಾಡು ಕವಳ ತಾಯಿ ಕವಳ ಅಮ್ಮ ಅನ್ನೋಂಥ ಒಂದು ಸುಂದರವಾದ ಹಾಡು. ಅಲ್ಲಿ ಲಕ್ಷ್ಮೀದೇವಿಗೆ ಬೇಡ್ತಾರೆ, ಬಹಳ ಸುಂದರವಾದ ಬೇಡ್ತಾರೆ. ತಾಯಿ ಅದನ್ನು ಬಿಟ್ಟು ನಾವು ಬೇಡ್ತೀವಿ, ಅದನ್ನು ಬಿಟ್ಟು ನಾವೆಲ್ಲ ಬೇಡ್ತೀವಿ. ಅವರು ವಿದ್ಯಾಪ್ರಸನ್ನ ಅದೊಂದು ಬೇಡ್ತಾರೆ. ಏನು ಅಂತಂದ್ರೆ, ಅಮ್ಮ ನೀನು ಏನೂ ನನಗೆ ಕೊಡಬೇಡ, ನಿನ್ನ ಗಂಡನ ಎಂಜಲ ನನಗೆ ತಪ್ಪಿಸ್ಬೇಡ, ನಿನ್ನ ಪತಿಯ ಪ್ರಸಾದವ ಎನಗೆ ಇಕ್ಕಿರಮ್ಮ, ನಿನ್ನ ಗಂಡನ ಎಂಜಲವೇನಿದೆ ಅದನ್ನು ನನಗೆ ಇಕ್ಕು ಸಾಕು. ಇದನ್ನು ಬೇಡ್ಬಿಟ್ರೆ ನಮಗೆ ಟೆನ್ಷನ್ನು. ದೇವ್ರ ಪೂಜಾ, ಒದ್ದಿ ಬಡಿ, ಮೈಲಿಗೆ, ಇಡ್ಲಿ ಒಲಿ, 100 ಟೆನ್ಷನ್ನು. ಆದ್ರಿಂದ ಅದೊಂದೊಂದು ಬಿಟ್ಟು ಉಳಿದದ್ದೆಲ್ಲ ಬೇಡುವವರು ನಾವಾಗಿದ್ದೇವೆ. ದಯಮಾಡಿ ಆ ದುರ್ದೈವದ ಪ್ರಸಂಗವನ್ನು ನನಗೆ ಕೊಡಬೇಡ. ನಿನ್ನ ಪತಿಯ ಎಂಜಲು, ನಿನ್ನ ಪತಿಯ ನೈವೇದ್ಯ ಇವತ್ತಿನಿಂದ ಆರಂಭಿಸಿಕೊಂಡು ಮತ್ತೆ ಮುಂದಿನ ವರ್ಷದ ಪ್ರತಿಪದಾದವರೆಗೆ, ನನ್ನ ಕೊನೆಯ ಉಸಿರಿರುವವರೆಗೂ ನನ್ನ ಹೊಟ್ಟೆಯೊಳಗೆ ಅನ್ನ ಬಿದ್ದಿದೆ ಅಂದರೆ ಅದು ನಿನಗೆ ನೈವೇದ್ಯವಾದದ್ದೇ ಇರಬೇಕು. ಅಂತಹ ಶುದ್ಧವಾದ ಅನ್ನವನ್ನು ನನಗೆ ದಯಪಾಲಿಸು ಅಂತ ಆ ಲಕ್ಷ್ಮೀದೇವಿಯಲ್ಲಿ. ಯಾಕೆ ಬೇಡಲಿಕ್ಕೆ ಬಂದೀವಿ ನಾವಿದ್ದು, ಹೌದಲ್ವಾ? ಲಕ್ಷ್ಮೀದೇವಿಯನ್ನು ಸಂತೋಷ ಪಡಿಸ್ಲಿಕ್ಕೆ ನಾವಂತೂ ಯಾರೂ ಬಂದಿಲ್ಲ, ನಾನು ಬಂದಿಲ್ಲ, ನೀವು ಯಾರು ಬಂದಿಲ್ಲ ಅಂತನೋ ನನಗೆ ಕಾನ್ಫಿಡೆಂಟ್ ಅದ. ಯಾರಾದರೂ ಬಂದಿದ್ರೆ ದೊಡ್ಡವರು, ಪುಣ್ಯವಂತರು, ಸಾಷ್ಟಾಂಗ ನಮಸ್ಕಾರ ಅವರಿಗೆ. ಬೇಡ್ಲಿಕ್ಕೆ ಬಂದಿದ್ರೆ ಮಾತ್ರ ಇದನ್ನೇ ಬೇಡೋಣ. ನಿನ್ನ ಪತಿಯ, ನಿನ್ನ ನಾರಾಯಣನ ನೈವೇದ್ಯದ ಅನ್ನವೇ ನನ್ನ ಹೊಟ್ಟೆಯೊಳಗೆ ಬೀಳುವಂತಾಗಲಿ. ಅಂದರೆ ಇದರ ಅರ್ಥ ನಾನು ದೇವರ ಪೂಜೆ ಮಾಡುವಂತ ಆಗಬೇಕು. ನಿತ್ಯ ಮಠಕ್ಕೆ ಹಸ್ತೋದಕ್ಕೆ ಬರಿಸಿ ಹೋಗುವುದಲ್ಲ, ಮತ್ತು ನಿತ್ಯ ನಾನು ನೈವೇದ್ಯವನ್ನು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಊಟ ಮಾಡುವ ಸೌಭಾಗ್ಯವನ್ನು ದಯಪಾಲಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು 4 ಮಾತುಗಳು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸರದ. ಎಲ್ಲರೂ ಪ್ರಾರ್ಥನೆ ಮಾಡಿ. ಶ್ರೀಶಾಂಗ್ರಿ ಭಕ್ತಿಂ ಹರಿದಾಸ ದಾಸ್ಯಂ ಪ್ರಪನ್ನ ಮಂತ್ರಾರ್ಥ ದೃಢೈಕ ನಿಷ್ಠಾಂ ಗುರೋ ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಹಿ. ಶ್ರೀಶಾಂಗ್ರಿ ಭಕ್ತಿಂ, ನಿನ್ನ ಗಂಡನ ಅಡೆದಾವರಿಗಳಲ್ಲಿ ಭಕ್ತಿ ಕೊಡು. ಹರಿದಾಸ ದಾಸ್ಯಂ, ನಿನ್ನ ದಾಸರ ದಾಸ್ಯವನ್ನು ನನಗೆ ದಯಪಾಲಿಸು. 2ನೇದ್ದು ಪ್ರಪನ್ನ ಮಂತ್ರಾರ್ಥ, ಏನು ನಮ್ಮ ಪುಣ್ಯದಿಂದ ನಮ್ಮ ಹಿರಿಯರು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಗಾಯತ್ರಿ ಮಂತ್ರದಲ್ಲಿ ನಿತರಾಂ ಶ್ರದ್ಧೆಯನ್ನು ಕೊಡು. ದೃಢೈಕ ನಿಷ್ಠಾಂ, ಅದ್ಭುತವಾದ ನಿಷ್ಠೆ. ನನ್ನ ಎಲ್ಲ ಕಷ್ಟಗಳನ್ನು ನಾನು ಈ ಗಾಯತ್ರಿ ಜಪದಿಂದ ನಾನು ಸಾಧಿಸಿಕೊಳ್ತಿರ್ತೇನೆ.
ಎನ್ನುವ ನಿಷ್ಠೆಯನ್ನು ಕೊಡು. ದೃಢೈಕ ನಿಷ್ಠಾಂ ಗುರು ಸ್ಮೃತಿಂ, ನಿತ್ಯದೊಳಗೂ ಗುರುಗಳ ಸ್ಮರಣೆಯನ್ನು ಕೊಡು. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರು ಗುರು ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ, ನಿರ್ಮಲ ಬುದ್ಧಿ, ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳು ಬರಬಾರದು, ಕೆಟ್ಟ ವಿಚಾರಗಳು ಬರಬಾರದು. ಅನ್ನದಿಂದ ಮೊದಲು ಮಾಡಿಕೊಂಡು ಯಾವ ಪರ ವಸ್ತುಗಳ ಮೇಲೂ ಕೂಡ ಕೆಟ್ಟ ವಿಚಾರಗಳು ಬರಬಾರದು. ಇದು ಒಂದು. ನಿರ್ಮಲ ಬೋಧ ಬುದ್ಧಿ, ನಿರ್ಮಲವಾದ ತತ್ವಜ್ಞಾನವನ್ನು ದಯಪಾಲಿಸು. ಪ್ರದೇಹಿ ಮಾತಾ ಪರಮಂ ಪದಂ ಶ್ರೀಹಿ, ಕೊನೆಗೆ ನಿನ್ನ ಪಾದಾರವಿಂದಗಳನ್ನು, ನಿನ್ನ ಅಡೆದಾವರೆಗಳನ್ನು ನನಗೆ ಸಮರ್ಪಣೆಯನ್ನು ಮಾಡು ಎನ್ನುವ ಲಕ್ಷ್ಮೀದೇವಿಯಲ್ಲಿ ಸುಂದರವಾದ ಪ್ರಾರ್ಥನೆಯೊಂದಿಗೆ ಇವತ್ತಿನ 4 ಮಾತುಗಳು ಮುಕ್ತಾಯ ಮಾಡೋಣ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಇಷ್ಟೊತ್ತು ನಾ ಹೇಳಿನಿ. ನಾಥೋ ಮಾಧವ ಭಕ್ತವತ್ಸಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೈವ ನಾರಾಯಣಾದೋಕ್ಷಜ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿ ಶ್ರೀ ನರಸಿಂಹೋ ಮಹಾಸಿಂಹ